ಇಲ್ಲೋಡ್ರ ಇಲ್ಲಿ ಎಲ್ಲ ಬೈತಾನೆ ಈ ತಂಗಿ ಬೈದಾರ ನಂಗೆ ಅಷ್ಟು ಹುಷಾರ ಬೈ ಅಂತಾಳೆ ಈ ತಂಗಿ. ಇವ್ರು ನಂತರ ಮಂಡ ಬಿದ್ದಾಳ ನೋಡು ನನ್ನ ತಂಗಿ. ಅರ್ಥ ಬಂದಿದ್ದ ಬೈದಕ್ಕೆ ಬೈದಿ ಹುಷಾರ ಅಂತ ನನ್ನ ತಂಗಿ. ಯಾವ ನಾನು ಅದಕ್ಕೆ ದೇವರಿಗೆ ಕೈ ಮುಗಿದೆ, ತಾಯಿ ನಮ್ಮ ಒಳ್ಳೇದಾದ್ರೆ ನಿಮಗೆ ಅದಕ್ಕೆ ಒಂದು ಟೈಮಿಂದ ಹಾಲು ಕೊಡ್ತೀನಿ ಕಣವ ಅಂತ. ಈಗ ಆರಾಮಾಯ್ತು, ಈಗ ಹಾಲು ಕೊಡ್ತಾ ಇತ್ತು ಚೆನ್ನಾಗಿ. ಹಾಲೇ ಕೊಟ್ಟಿರಲ್ಲ, ಮೇಯ್ತಿರಲಿಲ್ಲ, ಸುಮ್ಮನೆ ಇತ್ಕೊಳ್ಳೋದು. 40 ಲೀಟರ್ ಬ್ಲಡ್ ಹೋಯ್ತದ್ರು. ಕೈ ಮುಖ ಚೆನ್ನಾಗೈತೆ. ಕೈ ಮುಗಿದ್ಮೇಲೆ ವಾಸಿ ಆಯ್ತು. 15 ದಿನ ಪೂರ್ತಿ ಹುಷಾರ ತಪ್ಪಿಟ್ಲು, ಮಾತು ಬರ್ತಿರ್ಲಿಲ್ಲ, ಏನಿಲ್ಲ, ಊಟ ಸೇರ್ತಿರ್ಲಿಲ್ಲ, ಮಾತು ಬರ್ತಿರ್ಲಿಲ್ಲ. ಯಾವ ಆಸ್ಪತ್ರೆಲ್ಲೂ ಏನ್ ಕಾಯಿಲೆ ಅಂತ ಮೂಲ ಸ್ಥಾನ ಇರಲಿಲ್ಲ, ಬರೀ ಪೀಠ ಇತ್ತು. ಪೀಠ ಇತ್ತು. ಅಮ್ಮಂಗಿನ್ನ ದೇವಸ್ಥಾನ ಮಾಡಿರ್ಲಿಲ್ಲ. ಊರೂರ್ ಮೇಲೆ ಅಣ್ಣ ಆಲ್ಟು ಕೊಟ್ಟವ್ರ ಮನೆಗೆ ಬರ್ತಿದ್ರು ಒಳ್ಳೇದಾಗ್ಲಿ ಅಂತ. ಅಲ್ಲಿಗೆ ಯಾರೋ ಹೇಳಿದ್ದಷ್ಟೇನೆ, ಹಿಂಗೆ ದೇವ್ರು ಬರುತ್ತೆ ಒಳ್ಳೇದಾಗತ್ತಂತೆ ಅಂತ ಹೇಳಿದ್ದಷ್ಟೇನೆ. ನಾನು ಹೋಗುವಂತ ಹುಡ್ಗಿನ್ ಕಳಿಸ್ದೆ. ಮಾತ್ ನಿಂತೋಗಿದ್ದವು. ಅಲ್ಲೋಗಿ ಅವ್ಳು ಫೋನ್ ಮಾಡಿದ್ಲು ನನ್ಗೆ, ನಾನು ಮಾತಾಡ್ತಾ ಇದೀನಿ, ಊಟ ಮಾಡ್ದೆ, ಒಂದ್ ತಟ್ಟೆ ಊಟ ಮಾಡ್ದೆ ಅಂತ. ಏನ್ ಕಾಯಿಲೆ ಅಂತಾನೆ ಗೊತ್ತಿರ್ಲಿಲ್ಲ. ಅಲ್ಲೋಗಿದ ತಕ್ಷಣ ಒಂದೇ ರಾತ್ರಿ ಹುಷಾರಾಯ್ತು. ಅವಾಗಿಂದ ನಾನು ನಿಮ್ದು ಸ್ವಂತವ್ರು? ನಾವು ಬೆನ್ನಾಡಿ. ಎಲ್ಲಿ ಬರ್ತವ್ರು? ನಮ್ದು ಇತರದ ಕಡೆ ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲಾ. ಲಿಪಂಡ ಒಂದು 7 ಕಿಲೋಮೀಟರ್. ಅಲ್ಲ, ಏನು ನಾಯಿ ಕಳ್ದೈತದ ಏನಂದ್ರಲ್ಲ? ನಾಯಿ ಕಳ್ದೋಗಿತ್ರಿ. ಅದು ಈ ಹುಡುಗ ಹಂಗಾಗಿ ಮೊಬೈಲ್ ನೋಡಿ ನಾಯಿ ಸಿಕ್ಕ್ರೆ ಅವನ್ ತಕ ಬಂದ್ ಹೋಗ್ರಿ ಅಂತ ಅಷ್ಟ ಸಹಿ. ನಾಯಿ 5 ನಿಮಿಷ ಫೋನ್ ಹಚ್ಚೇ ಬಿಟ್ರಿ ಅವ್ರು, ನಾಯಿ ಐತಿ ಇಲ್ಲಿ ಅಂತ. ಬೇರೆ ಕುರಿಯೋರು 5 ನಿಮಿಷದಾಗ ಫೋನ್ ಹಂಗೆ ಬಂದ ಬಿಟ್ರಿ. ಬರೀ ಮೊಬೈಲ್ನಾಗ ನೋಡಿ, ವಾಟ್ಸಪ್ನಾಗ. ಈಗ ಮನೆ ಕಳ್ಳರು ಬಂದಿದ್ರು ಅಂದಲ್ಲ, ಈ ಕಳ್ಳರು ಇಲ್ಲಿ ಬಂದ ಕಳ್ಳರು ಬರ್ತಾ ಇರಲ್ಲ? ಬಂದಿಲ್ರಿ, ಈಗ ಸದ್ಯ ಬಂದಿಲ್ರಿ. ಅದೇ ಇಲ್ಲಿ ಬರಕ್ ಮೊದ್ಲು ಕಳ್ಳರು ಬಂದಿದ್ರು. ಇಲ್ಲೇ ಬಂದು ಒಂದ್ ಪಟ್ ಬಂದ್ ಹೋಗಿದ್ರಿ. ಅಲ್ಲಿಂದ ಇಲ್ಲಿ ಏನ್ ಬಂದು ಎಲ್ಲ ಈ ಕಡೆ ಹೋದ್ಮೇಲೆ ಬಂದಿಲ್ರಿ. ಒಟ್ಟೆ ಯಾರು ಬಂದಿಲ್ರಿ. ನೀವು ಕುರಿ ಮೇಸರಲ್ವಾ? ಕುರಿ ಮೇಸರ್. ಆಯ್ತು, ಬಡವರು ಚೆನ್ನಾಗಿರಪ್ಪ. ಅಕ್ಕ, ಯಾವರಿಂದ ಬಂದಿದ್ದೀರಾ? ನಾವು ತಮಿಳ್ನಾಡು ಚಿನ್ನಸೇಲಂ ನಿಯರ್ ಹಳ್ಳಿಯಿಂದ ಬಂದಿರೋದು. ತಮಿಳ್ನಾಡಿಂದ ಬಂದಿದ್ದೀರಾ? ಇಲ್ಲಿ ಅಮ್ಮನ ಹತ್ರ ಯಾಕೆ ಬಂದಿದ್ದೀರಕ್ಕ? ನಾವು ಪಾಪು ಹಾಲು ಕುಡಿತಿರ್ಲಿಲ್ಲ, ಅದಕ್ಕೋಸ್ಕರನೇ ಇದಕ್ ಬಂದ್ವಿ. ನಾವು ಹೋಗೋಣ ಅನ್ಕೊಂಡ್ವಿ, ಅಮ್ಮನ ಹತ್ರ ಬರೋಣ ಅಂತ ಅನ್ಕೊಂಡಾಗ್ಲೇನೆ ಪಾಪು ಸ್ವಲ್ಪ ಹಾಲು ಕುಡಿಯಕ್ ಸ್ಟಾರ್ಟ್ ಮಾಡಿ. ಅದ್ರಿಂತ ಮುಂಚೆ ಹಾಲು ಕುಡಿತಿರ್ಲಿಲ್ಲ ಅಂದ್ರೆ ನೆನ್ನೆ ಎಲ್ಲ ಹಾಲು ಕುಡಿತಿರ್ಲಿಲ್ಲ. ನನ್ನ ಹತ್ರ ಬಂದು ಅಳ್ತಾ ಇದ್ಲು, ಅಳೋದು ಎಲ್ಲ ಮಾಡ್ತಾ ಇದ್ಲು. ಅದಕ್ಕೇನೆ ಇವಾಗ ಕರ್ಕೊಟ್ಟು. ಇವಾಗ ಪರವಾಗಿಲ್ಲ ಸ್ವಲ್ಪ. ಬಟ್ ಈಗ ಮನೇಲಿ ಹಾಲು ಕುಡಿತಿರ್ಲಿಲ್ಲ, ಇಲ್ಲಿ ಅಮ್ಮನ ಹತ್ರ ಬರ್ತೀವಿ ಅಂದಾಗ ಮಗು ಹಾಲು ಕುಡಿಯಕ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆಯಿಂದ ಹಾಲು ಕುಡಿಯಕ್ ಸ್ಟಾರ್ಟ್ ಮಾಡಿದೆ. ಸರಿ ಅಕ್ಕ, ಯಾವರಿಂದ ಬಂದಿದ್ದೀರಾ? ಆಗರದಿಂದ ಬಂದಿದ್ದೀವಿ. ಇಲ್ಲಿ ಅಮ್ಮನ ಹತ್ರ ಬಂದ್ಮೇಲೆ ಏನೆಲ್ಲ ಒಳ್ಳೇದಾಯ್ತು ನಿಮಗೆ? ನಮಗೆ ತುಂಬಾನೇ ಒಳ್ಳೇದಾಯ್ತು. ತುಂಬಾ ಕಷ್ಟದಲ್ಲಿದ್ದೆ, ಆದ್ರೆ ನಮ್ಮ ಅಮ್ಮನ ಬಂದ್ ಸನ್ನಿಧಿಗೆ ಬಂದ್ಮೇಲೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಯ್ತು. ನಾನೇನು ಅನ್ಕೊಂಡೆ ಅದೆಲ್ಲ ನೆರವೇರೈತೆ. ಆ ಅಮ್ಮನ ನಂಬುದ್ಮೇಲೆ ನನಗೆ ಇಷ್ಟು ಮಾತ್ರ. ನಾನು ನೇರವಾಗಿ ನಾನು ತಿರ್ಗಾಡಕ್ಕೆ ಶಕ್ತಿ ಇರಲಿಲ್ಲ. ನನಗೆ ಅಷ್ಟು ಸಂಸಾರದಲ್ಲಿ ತೊಂದರೆ ಇತ್ತು. ಇವಾಗ ನೆಮ್ಮದಿಯಾಗಿದ್ದೀನಿ. ನಮ್ಮ ಅಮ್ಮನ ನಂಬುದ್ಮೇಲೆ ನನ್ನ ಕುಟುಂಬನೂ ಚೆನ್ನಾಗದೆ. ನಾನೇನು ಅನ್ಕೊಂಡಿದ್ದೇನೆ ಎಲ್ಲ ನೆರವೇರಿಸ್ಕೊಡ್ತಾವಳ ತಾಯಿ ಒಂದೊಂದಾಗಿ. ಯಾವ ನಿಮ್ದು? ಎಲ್ಲಿ ಬರುತ್ತೆ ತಾತ್ಕೊಣಿ? ಏನಕ್ಕೆ ಬಂದಿರ ನಮಗೆ? ನಂಗೆ ಹುಷಾರಿರಲಿಲ್ಲ, ಅದರಿಂದ ಈಗ ಹುಷಾರಾಗಿದ್ದೀನಿ, ಅದರಿಂದ ಬಂದಿದ್ದೀನಿ. ಇವನಿಗೊಂದು ತಿಂಗಳಿಂದ ಅದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ, ಫುಲ್ ಹುಷಾರಿಲ್ದಂಗೆ 4 ದಿನ ಅಡ್ಮಿಟ್ ಆಗಿ ಕರ್ಕೊಂಡೋಗಿದ್ದು. ಆವಾಗ ಅರ್ಥ ಮಾಡ್ಕೊಂಡಿದ್ದೆ, 1 ತಿಂಗಳಿಗೆ ಬಂದು ತೀರಿಸಿದೆ. ಆವಾಗ ಹುಷಾರಾಗಿದ್ದ. ಮತ್ತೊಂದು ಸ್ವಲ್ಪ ದಿನಕ್ಕೆ ಬಿಟ್ಟು ಜ್ವರ ಬರೋದು. 1 ವಾರಕ್ಕೆ 4-5 ಸಲ ಕಂಟಿನ್ಯೂ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ಪಾಪು ಕರ್ಕೊಂಡು. ಅವಾಗ ಹುಷಾರಾಯ್ತು. ಮತ್ತೆ ಮೊನ್ನೆಯಿಂದ ಜ್ವರ ಆಗಿತ್ತು. ನಾನು ಯಾಕೆ ಪದೇ ಹಿಂಗಾಗ್ತೈತಲ್ಲ ಅಂತ ಆರ್ಕೆ ತೀರ್ಸಕ್ಕೆ ಅಂತ ಬಂದು ಇವಾಗ ಇದು ಸ್ವಾಮಿಯವ್ರ ಕೈ ಕೊಟ್ಟು ತೀರ್ಥ ಹಾಕಿಸಿ ಇದು ಕುಂಕುಮ ಇಡಿಸಿದ್ರು. ಇಲ್ಲ, ಈಗ ಆಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾನೆ, ಚೆನ್ನಾಗಿದ್ದಾನೆ. ಎಷ್ಟು ನಿಮಿಷ ಹುಷಾರದ? ಈಗ ಎಷ್ಟು ನಿಮಿಷ? 1 ನಿಮಿಷನೂ ಇಲ್ಲ. ಮುಟ್ಟಿದ ತಕ್ಷಣ ತೀರ್ಥ ಹಾಕಿದ್ದೆ. ನೀವು ನೋಡ್ತಿದ್ದೀರಿ. ಎಷ್ಟು ದಿವಸದಿಂದ ಕಂಡುಬಿಟ್ಟಿರಲಿಲ್ಲ? ಬೆಳಿಗ್ಗೆಯಿಂದ ಬರೀ ಮಲ್ಕೊಂಡಿದ್ದೆ, ಕಣ್ಣು ಬಿಡ್ತೀರಾ. ಇದೇ ಬಟ್ಟೆಲ್ಲ ಇರ್ತೀರಾ, ತೋರ್ಸೋರ್ಕಂಬಲ್ಲ, ಒಂದೇನೋ ಅಹಂಕಾರ ದುರಂತ ಏನಿಲ್ಲ. ಒಳ್ಳೇದೇ ಹೇಳ್ತೀರಾ. ನೋಡಿ, ಈಗ ತಮ್ಮಂದಿಗೊಂದು ಕಾಲಿ ಬೀಳ್ತದೆ. ಒಳ್ಳೇದು ಹೇಳ್ತೀಯ, ಹಾಗೆ ತಿಳ್ಕೊಂಬರಿಲ್ಲ. ಅದಕ್ಕೆ ಬಂತು ಅಮ್ಮ ಪವಾಡ ಇದೆ. ಪವಾಡ ಬಗ್ಗೆ ಮಾತಾಡಂಗಿಲ್ಲ. ಒಂದು ನಾನ ಆಗ್ಲಿ, ಈಗ ನಾಯಿ ಆಗ್ಲಿ ಮುಟ್ಟಿದ್ದು, ಈಗಲೂ ಮುಟ್ಟಲ್ಲ. ಕೋಳಿ ನಾಯಿ ಮುಟ್ಟಲ್ಲ. ಆಶ್ಚರ್ಯದ ಸಂಗತಿಗಳಿದಾವೆ. ಆಮೇಲೆ ಅಂದತ್ರ ಒಂದೊಂದು ನಾನು ವಿದ್ಯಾವಂತರಂತ ಕರೆಯೋದು ಯಾರು ಗೊತ್ತಾ? ಅಪ್ಪ ಅಮ್ಮನ ಗೌರವ ಕೊಡೋರ್ನ, ಯಾರ ಬಗ್ಗೆ ಮಾತಾಡೋದನ್ನ ವಿದ್ಯಾವಂತ ಅಂತ ಕರಿತೀನಿ ನಾನು. ಗೌರವಸ್ಥರು ಯಾರು ಗೊತ್ತಾ? ಗೌರವಸ್ಥರು ಹೇಳಿ, ಅವ್ರ ಬಗ್ಗೆ ಅವ್ರಿರೋರ್ನ ಗೌರವಸ್ಥ ಅಂತ ಕರೆಯೋದು.
ಮನ್ಸಿ ಬೇಜಾರಾಯ್ತು, ಮನ್ಸಿ ಭಾಳ ಬೇಜಾರಾಗ್ಬಿಡ್ತು. 5 ಸರಿ ಬಂದು ಲೇಟ್ ಆಗುತ್ತೆ ಅಂತ ಊದ್ಗಳಮ್ಮ ಅಂದರೆ ಊಟಕ್ಕೆ ಮುಂಚೆ ಹೊಡೋದು. ನಿಮ್ಮ ಯಜಮಾನ್ ಚೆನ್ನಾಗಿರಲಿ. ಅಲ್ಲ ಈಗ ಬೇಜಾರಾಗುತ್ತಲ್ಲ, ಒಂದು ತಂಗಿ ನೋಡ ಆರಾಮಾಗಿ ಉಂಡ್ಕೊಂಡು ಗಂಟು ಉಂಡಲ್ಲ ಅಂದ ಗಲಭೆ ಉಣಿಸ್ಲು ಉಂಡ ಅವನು ಉಂಟಸ ಕರ್ಕೊಂಡು ಹೊಲ್ಟು. ಉಣ್ಸೋಕೆ ರೆಡಿ ಇಲ್ಲ, ಕಾಯೋಕ್ಕೆ ರೆಡಿ ಇಲ್ಲ. ಬೇಜಾರಾಗುತ್ತೆ. ಕೆಲವೊಂದು ಯಾರೋ ಅಂತ ಸ್ವಾಮಿಯರು ಬೈದ್ರು ಅನ್ಬೇಡಿ. ಯಾಕೆ ನೋಡಿ ನಂಗೆ ಮನಸ್ಸಿ ಬೇಜಾರಾಗ್ಬಿಡ್ತೀವಿ. ಒಂದು ತಂಗಿ ಗಂಡ ಹುಷಾರಿರಲಿಲ್ಲ, ಸ್ವಲ್ಪ ಕಾಯಿಲೆ ಇಲ್ಲ, ಬೇಜಾರಾಗ್ಬಿಡ್ತು. ದುರ್ಗಮ್ಮ ಅಂದರೆ ಊಟ ಕೊಟ್ಟರು ಉಣ್ಕೊಂಡು ಹೊಡೋದು ಮಾಡೋರು. ಜೊತೆ ಬಂದವರು ಹೊಡೋಗ್ಬಿಡ್ತಾರೆ. ಇದೇ ಸಮಸ್ಯೆ. ಕಾಯಿ ಅಂತಾರೆ ಬನ್ನಿ, ಅರ್ಜೆಂಟಿನ ಬರಬೇಡಿ. ಒಂದು ವೇಳೆ ಬರೋಕ್ಕಾಗಲ್ಲ ಅಲ್ಲೇ ಇರಿ. ಆಮೇಲೆ ಗಂಟೆ ಕರ್ಕೊಂಡು ಹೆಂಡತಿ ಲೇಟ್ ಆಗುತ್ತೆ ಅನ್ನೋ ಹೆಂಡತಿಗೆ ಒಂದು ಗಂಟೆ ಲೇಟ್ ಆಗುತ್ತೆ ಅನ್ನೋ ಬರಬೇಡಿ. ಕಾಯಿಯವ್ರು ಬರ್ರಪ್ಪ ದಯವಿಟ್ಟು. ನೋಡಿ ಬೇಜಾರಾಗ್ತಾನೆ, ಮನಸ್ಸಿ ಬೇಜಾರಾಗ್ಬಿಡ್ತೀವಿ ಇವತ್ತಿಗೆ. ನನಗೂ ಆಗ್ತಂಗೆ ಇದಾರಲ್ಲ. ನಮ್ಮ ಕನೆನಲ್ಲಿ ಅಂತ ಏನಕ್ಕೆ ಬಂದಿರ ಮಿಲ್ಗೆ? ಅಮ್ಮಂಗೆ ತುಂಬಾ ಕಾಲು ನೋವಿತ್ತು, ಓಡಾಡಕ್ಕೆ ಬರ್ತಾ ಇರ್ಲಿಲ್ಲ, ಹಂಗಾಗಿ ಬಂದಿದ್ವಿ. ಯಾರಮ್ಮ ಇವರ? ಹಾ, ಇವರೇ. ಈಗ ಓಡಾಡ್ತಾರ? ಈಗ ಚೆನ್ನಾಗಿದ್ದಾರೆ. ಹೋದ ಅಮಾಸೆಲಿ ನೋವಿತ್ತು, ಓಡಾಡಕ್ ಬರ್ತಾ ಇರ್ಲಿಲ್ಲ. ಈ ಅಮಾಸೆಗೆ ಬರೋ ವರ್ಷ ಚೆನ್ನಾಗಿದ್ದಾರೆ, ಚೆನ್ನಾಗಿ ಓಡಾಡ್ತಿದ್ದಾರೆ, ಈಗ ಚೆನ್ನಾಗಿ ನಿಂತಿದ್ದಾರೆ. ಆಯ್ತು ಬಿಡ, ಒಳ್ಳೆದಾಗಲಿ. ನಮ್ಮ ಅಮ್ಮಗೆ ಆಪರೇಷನ್ ಆಯ್ತು. ಆಪರೇಷನ್ ಆಗಿ ರಕ್ತ ಕೆಟ್ಟ ಒಂದು ಪೈಪ್ ಕೊಟ್ಟಿದ್ರು. ಅದು ಇದು ಬೇವಿನ ಸೊಪ್ಪು ಇದು ಕೊಟ್ಟ ಮೇಲೆ ಅದು ನಿಂತೋಗಿತ್ತು, ಎಲ್ಲ ಕ್ಲಿಯರ್ ಆಗಿ ಈಗ ಚೆನ್ನಾಗದ ಸ್ವಾಮಿ. ದೇವ್ರಿಂದ ಅನುಕೂಲ ಆಗಿದೆ. ಅವಾಗ ಒಂದು ನೈಟೇನ ನೆಂದು ಬಿಡೋದು ಸ್ವಾಮಿ. ಇವಾಗ ಏನ್ ತಿಕ್ತೀರ? ಅಮ್ಮನ್ ಬೇಯಿದ್ರೆ ಕುಂಕುಮ ಆಗಿಕ್ರಿ, ನಿಂಬೆಹಣ್ಣು ಇದು ಅಂತ ಹೇಳಿದ್ರಿ. ನಿಮ್ದು ಯಾವ ಊರು? ಜನ ನಡೆದ್ರ? ಅದು ಒಳ್ಳೇದಾಗಿತ್ತು ನಿಮ್ಗೆ? ಚಿಕ್ಕಮಗಳೂರು ಕೆಂಪನಹಳ್ಳಿಯಲ್ಲಿರೋದು, ಗಾಯತ್ರಿ ಚೌಟ್ರಿ ಹಿಂಭಾಗ. ನನಗೆ 2 ಕಿಡ್ನಿ ಫೇಲರು. ಆಸ್ಪತ್ರೆಯಲ್ಲಿ ತುಂಬ ಹೊಟ್ಟೆ ಊದಿತ್ತು, ನೀರು ತಿಗೋರು, ಅವೆಲ್ಲ ಏನು ಸಾಧ್ಯ ಆಗ್ತಿರಲಿಲ್ಲ. ನಾನು ತಾಯಿ ಹತ್ರ ಬಂದಮೇಲೆ ಒಂದು 70% ಚೆನ್ನಾಗಿದ್ದೀನಿ. ಒಂದು ಸ್ವಲ್ಪ ಸುಸ್ತಿದೆ ಅಷ್ಟೇ. ಇನ್ನೇನು ದುಡ್ಡು ಕಾಸು ಯಾರು 1 ರೂಪಾಯಿ ಕೇಳಿಲ್ಲ. ಸ್ವಾಮಿಯವರೇ ಅಕ್ಕಿ ಕೊಟ್ಟು ಕಳಿಸಿದ್ದಾರೆ. ಅದೇ ನನ್ನನ್ನು ನೋಡೋಕ್ಕಾಗದೆ ಕೊಟ್ಟು ಕಳಿಸಿದ್ದಾರೆ. ಥರ ಆಗಿತ್ತು, ನಾನು ನೆಗ್ಲೆಕ್ಟ್ ಮಾಡಿದ್ದೆ, ಏನಾಗಲ್ಲ ಅಂತ. ಫುಲ್ಲು ಹಿಂಗಂದ್ರೆ ಸಾಕು ಗೋಲಿ ಥರ ಅಲ್ಲಾಡೋದು. ಅಮ್ಮನವ್ರನ್ನ ನೆನೆಸ್ಕೊಂಡು ಇದು ಹುಷಾರಾದರೆ ಬರ್ತೀನಿ ಅಂತ. ಬೆಳಗ್ಗೆ ಎದ್ದು ನೋಡಿದ್ರು ಇವೇ. ನಮ್ಮದು ಚಿಕ್ಕನಹಳ್ಳಿ ಹತ್ರ ಸಾಗಬೇಕು, ತುಮಕೂರು ಡಿಸ್ಟ್ರಿಕ್ಟ್. ಆಕ್ಚುಲಿ ಅಡ್ಮಿಟ್ ಆಗಿದ್ದೆ ನಾನು. ಆಮೇಲೆ ಇವ್ರು ಬಂದು ತೀರ್ಥ ದೊಡ್ಡಮ್ಮ ಬಂದು ತೀರ್ಥ ಮತ್ತೆ ಕುಂಕುಮ ಹಚ್ಚಿದ್ಮೇಲೆ ನಾರ್ಮಲ್ ಆಗಿ. ಯಾವ ಊರು ತೆಗೆದಿಂದು? ದಾವಣಗೆರೆ. ಈಗ ಚೆನ್ನಾಗಿದೆಯಾ? ಏನು ಹೆಸರು ನಿಂದು? ಏನೋ ಹುಷಾರಾಗಿದ್ಯಾ? ನಮ್ಮ ಹುಡುಗಿ ಹುಷಾರಾಗಲ್ಲ, ನನ್ನ ಮಗಳು ಒಂದು ಕ್ಲಾಸ್ ಹಾಕಿ. ಜರ ಮನೆ ಕಡೆಗೆ ಹಾಕಿ ಬಿಡ್ತಾರೆ, ಕರ್ಕೊಂಡು ಹೋಗಂತ. ನಾವು ಅಮ್ಮನ ಬೇಡ್ಕೊಂಡ್ವಿ, ತಾಯಿ ಇಲ್ಲೇ ಒಳ್ಳೇದಾಗಲಮ್ಮ ಅಂತಂದು. ಇಲ್ಲೇ ಒಳ್ಳೇದಾಗ್ತದೆ, ಆರಾಮಾಗಿ. ಯಾವ ಊರು ನಿಮ್ಮದು? ನಮ್ಮದು ದಾವಣಗೆರೆ, ಜಗಳೂರು ಹತ್ರ. ಇನ್ಸ್ಟಾಗ್ರಾಮ್ಗೆ ಏನಾಯ್ತು, ಇವರಿಗೆ ಪ್ಯಾಂಕ್ರಿಯಾಸ್ ಆಗಿತ್ತು ಗುರುಗಳೇ. ಎಲ್ಲೂ ಆಸೆ ಆಗಲ್ಲ, ಮನೆ ಕರ್ಕೊಂಡೋಗಿ ಎಲ್ಲೂ ಟ್ರೀಟ್ಮೆಂಟೇ ಇಲ್ಲ ಅಂದಿದೆ. ನನ್ನ ಸೊಸೆ ಇನ್ಸ್ಟಾದಲ್ಲಿ ಹುಡುಕೊಂಡು ನಮಗೆ ಇದೊಂದು ಅಡ್ರೆಸ್ ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡ್ವಿ. ಅವಾಗ ಏನಾಯ್ತು, ನಮಗೆ ಗೊತ್ತೇ ಇಲ್ಲ ಆ ಅಡ್ರೆಸ್. ಹೆಂಗೋ ಒಬ್ರು ಡಾಕ್ಟರ್ ಸಿಕ್ಕಿದ್ರು, ಅವರು ಮಿರಾಕಲ್ ಡ್ರಿಂಕ್ಸ್ ಅವರು. ಅದರಿಂದ ನನ್ನ ಹಸ್ಬೆಂಡ್ ಉಳ್ಕೊಂಡಿದ್ದಾರೆ, ಕರ್ಕೊಂಡು ಬಂದಿದ್ವಿ. ತಾಯಿ ನಿನ್ನ ಸನ್ನಿಧಿಯಿಂದ ನಮ್ಗೆ ಒಳ್ಳೇದಾಗಿದೆ, ಬರ್ತೀವಿ ಅಂದಿದ್ವಿ. ಮದ್ಲಕ್ಕಿ ಕೊಟ್ಬಿಟ್ಟು ಈಗ ನಿಂತಿದ್ದೀನಿ ಬಂದೆ. ಯಾವ ಊರು? ಹಾಸನ್ ತೆಗಿ. ಒಂದು ಕ್ಲಾಸ್ ಹಾಕ್ರಿ, ನಮ್ಮ ಭಾವ ಚೆನ್ನಾಗಾರಂತೆ. ಇದೈತೆ ಅಂತೇಳಿ ನೀರು ಪುಟ ಊಟ ಏನೇನು ಗಂಜಿ ಕೂಡ ಹೋಗ್ತಿದ್ದಿಲ್ಲ. ಕ್ಯಾನ್ಸರ್ ಇತ್ತಿಂದ ಕ್ಯಾನ್ಸರ್ ಐತೆ ಅಂತೇಳಿ ಸಣ್ಣ ಹೇಳ್ಯಾರ. ನಾವು ಅವತ್ತು ಹಿಂಗೆ ನನಗೆ ಗೊತ್ತಿತ್ತು, ತೋರಿಸಿದ್ದೆ. ಫೋಟೋ ತೋರಿಸಿ ಸ್ವಲ್ಪ ಅನ್ಕೊಂಡಿದ್ದೆ ಅಲ್ಲೇ ಊರಲ್ಲೇ. ಅನ್ಕೊಂಡಾಗ್ಲಿದ್ದ ಸ್ವಲ್ಪ ಗಂಜಿ ಇಡ್ಲಿ ಸ್ವಲ್ಪ ಹೋಗ್ತಿದ್ಯಾ? ಅದಕ್ಕೆ ಕಲ್ಲೆತ್ತೇನೆ ಇವತ್ತು ಬಂದು. ಊರು ಯಾವುದು? ನಮ್ಮದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು, ಗುಂಡ್ಲಳ್ಳಿ ಗ್ರಾಮ. ಕಾಲು ಉಡ್ತಿರಲ್ಲ ಯಾರು? ಈಗ ಚೆನ್ನಾಗಿದೆ ಕಟ್ ಮಾಡಿ ನೋಡಿ. ಏನಾಯ್ತು ಕಾಗೆ? ಬಾ ಅಣ್ಣನು ಮೈ ಮೇಲೆ ಅಂತ ಹುಷಾರಾದ್ಮೇಲೆ ಅಂತರ ಹಾಕಬೇಕು, ಮನೆಗೆ ಫೋಟೋ ಹಾಕಬೇಕು, ತೇರ್ತ ಹಾಕಿ. ಬಡವ್ರು ಏನ್ ಗೊತ್ತಾ, ತೇರ್ತ ಹಾಕಬೇಕು. ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ. ಯಾರು ಕೂರ್ಸಿದ್ಯಾರು? ನಾನೇ ಕೂರ್ಸಿದ್ದ. ನಾನೆಲ್ಲ ಕೂರ್ಸಿದ್ದು. ಅವ್ರು ಕೂರ್ಸಕ್ ಹೇಳಿದ್ದು, ನಾನು ಕೂರಿಸ್ದೆ. ಅದು ಕೈ ನಂದು, ಮಿಕ್ಕಿದ್ದಲ್ಲ ಅವ್ರದ್ದು. ಸರಿ ಕೂಡ. ಅವನ ಬಗ್ಗೆ ಹೇಳ್ದ.
ಹಿಂಗೆ ಹೋಗಿ ಹುಲಿಗಮ್ಮ ನಿನಗೆ ಹೊಟ್ಟೆಗೆ ಏನೈತಿ ಗೊತ್ತಾಗತ್ತ ಕ್ಯಾನ್ ಮಾಡಿಸಿಗೆ ಆಕಿ ಮೇಲೆ ಆಶೀರ್ವಾದ ಮಾಡ್ಕೊಂಡು ಕ್ಯಾನ್ ಮಾಡಿಸಿಗೆ ಅಂತ ಹೇಳಿದ್ರಿ ಕ್ಯಾನ್ ಮಾಡಿಸಿ ಬರಕ್ ಹೋಗಿದ್ವಿ ಕಿಡ್ನ್ಯಾಗ ಹಾಳಾದವ ಅಂತ ಹೇಳಿದ್ರು ಕಪ್ಪ ಅಂತ ದೂರ ಸರ್ ಸ್ವಾಮಿ ಅಂದ ಮೇಲೆ ಇದು ಏನೋ ಒಂದ್ ಐತಿ ಸಚ್ಚು ನಮ್ಮ ಮನೆಗೆ ಏನೈತಿ ಅಂತಂದು ನನ್ನ ಹೆಣ್ಣು ದೇವ್ರಿನ ಕಾರ್ಯಕ್ರಮ ನೀಡ್ಲಿ ನನ್ನ ಮನೆ ದೇವ್ರು ಕಟ್ಟಬೇಕು ಸ್ವಂತ ಒಂದು ಮನೆ ದೇವ್ರ ನಮ್ದು ದೇವ್ರ ಮನೆ ಕಟ್ಟಬೇಕು ನನ್ನ ಮಗನ ಕಲ್ಯಾಣ ಆಗ್ಬೇಕು ನನ್ನ ಮೈ ಮೇಲೆ ಏನ ಐತಿ ಎಲ್ಲ ಒಟ್ಟು ಹೋಗ್ಬೇಕಂತಂದ ಅವಾಗ ಬೇಡ್ಕೊಂಡ್ರಿ ಮತ್ತೆ ಇಲ್ಲಿ ತುಮಕೂರು ಬಿಟ್ಟು ಕಾಯಿಸಿ ನಮ್ಮೂರಿಗೆ ಹೋದ್ರಿ ನಮ್ಮೂರಿಗೆ ಹೋದ್ನ್ಯಾಗ ಒಂದ್ ದೇವ್ರ ಮನೆ ಕಟ್ಟಿವ್ರಿ ಒಂದ್ ದೇವ್ರ ಮನೆ ಕಟ್ಟಿವಿ ಮಗನ ಕಲ್ಯಾಣ ಮಾಡಿದ್ವಿ ನನ್ಗೆ ಇಲ್ಲಿದ್ದ ಈ ಹಳ್ಳತ್ತಿಲ್ಲಿದ್ದ ಹಿಡಿದಿದ್ದೆಲ್ಲ ನೋವು ಎಲ್ಲ ಹೋಗ್ತೀವಿ 2 ಲಕ್ಷ ಐತೇನ್ರಿ ದವಾಖಾನೆ ಮೊದ್ಲು ರೀ ಅವನ್ ತಕ್ಕ ಬರ್ಲಿಕ್ಕೆ ಮುಂಚೆ 2 ಲಕ್ಷ ಇಲ್ಲಿ ಬಂದು ಹೋದ್ಮೇಲೆ ಯಾರು ಕೂರ್ಸಿದ್ದಾರೋ ನಾನೇ ಕೂರ್ಸಿದ್ದ ನಾನೆಲ್ಲ ಕೂರ್ಸಿದ್ದು ಅವ್ರು ಕೂರ್ಸಕ್ ಹೇಳಿದ್ದು ನಾನು ಕೂರಿಸ್ದೆ ಅದು ಕೈ ನಂದು ಮಿಕ್ಕಿದ್ದಲ್ಲ ಅವ್ರದ್ದು ಈಗ ಕೈ ಚೆನ್ನಾಯ್ತಾ ನೋಡಿ ಕೈ ಚೆನ್ನಾಯ್ತು ನನ್ನ ತಂಗಿ ಬಂದು ಅಂತರ ಹಾಕೊಂಡು ಹೇಳಿ ಅಂತರ ಹಾಕೊಂಡು ಫೋಟೋ ಹಾಕೊಂಡು ಕೈ ಚೆನ್ನಾಯ್ತಂತೆ ನಮ್ದು ಹಿರೇಹಳ್ಳಿ ಚೌಗಲ್ ಹತ್ರ ಕಡೂರಲ್ಲಿರೋದು ಕುತ್ಕೊಂತಿರ್ಲಿಲ್ಲ ನಿಂತ್ಕೊಂತಿರ್ಲಿಲ್ಲ ಈಗ ಕುತ್ಕೊಳ್ಳೋದು ಅಂಬೆಗಾಲಲ್ಲಿ ಹೋಗೋದು ಗಾಡೀಲಿ ಓಡಾಡೋದು ಎಲ್ಲ ಇಲ್ಲಿ ಬಂದು ಬೇಡ್ಕೊಂಡು ಏನಂತ ಬೇಡ್ಕೊಂಡಿದ್ದೆ ನನ್ನ ಮಗಳು ನನ್ನ ಇನ್ನೊಬ್ಳು ದೊಡ್ಡ ಮಗಳಿದ್ದಾಳೆ ಅವಳಂಗೆ ಆಗಬೇಕು ದಿನ ಸಮಯ ತಾಂಡ್ರೂ ಪರವಾಗಿಲ್ಲ ಅವಳ ಥರನೇ ಇವಳು ಆಗಬೇಕು ಅಂತ ಪಾಪ ಅಂತರ ಕೊಡ್ತೀನಿ ಅಂತರ ಕಟ್ಟು ನಾನೇ ಅಂತರ ಕಟ್ಟು ನಾನೇ ಮುಟ್ಟಿದ್ದೆ ಹಾಕಿ ಮಂತ್ರ ಹಾಕಿ ಕಳಿಸಿದ್ದೆ ಮಗನ ಚೆನ್ನಾಗಿ ನೋಡ್ಕೊ ನಿಮಗೂ ಚೆನ್ನಾಗಿ ಆಗ್ತಕ್ಕಂಥ ಹಿಂಗಾಯ್ತು ಈಗೆಲ್ಲ ಮಚ್ಚೆ ಆಗ್ಬಿಟ್ಟಿತ್ತು ಗುಳ್ಳೆ ಆಗ್ಬಿಟ್ಟು ನೀವು ಹೇಳಿದ್ದೆಲ್ಲ ಉತ್ತು ಮಣ್ಣು ಹಾಲು ಬೇಯಿಸೋದು ಅದು ಹಚ್ಚಿದ ಮೇಲೆ ಎಲ್ಲ ನೀನು ಹುಷಾರಾಗಿ ತೆಗಿವಾ ಪರವಾಗಿಲ್ವಾ ಎಲ್ಲ ಬೆಳ್ಳದಾಗಿತ್ತು ನಿಮ್ಮ ಹತ್ರ ಬಂದೋಗಿಂದನೂ ನಿಮ್ಗೆ ಅಂತರ ಹಾಕೊಂಡಿದ್ದೀಯಪ್ಪ ಕೊಟ್ಟಿದ್ದೆ ಅವತ್ತು ನಾನು ಕೊಟ್ಟಿದ್ದ ಯಾರ ಕೊಡ್ತಾರ ಅಣ್ಣರು ಇದೊಂಥರ ಬೇರೆ ಕೊಟ್ಟಿದ್ದ ಒಂದ ಹುಷಾರಾಗಲಿ ನಮಗೆ ಸಂತೋಷ ಇಷ್ಟೇ ಚೆನ್ನಾಗಾಗತ್ತೆ ನಮ್ಮ ಮನೆಯವರಿಗೆ ಏನಾಯ್ತವ ಇದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು ಬೆಲ್ಟ್ ಹಾಕಂತ ಇದ್ರು ನಾನು ಹಿಂಗೆ ಮೊಬೈಲ್ನಲ್ಲಿ ನೋಡ್ಕೊ ಬಂದಿದ್ದೆ ಅಮ್ಮನಿಗೆ ಹೇಳ್ದೆ ನೋಡುವ ನಿಮಗೆ ಬಿಟ್ಟಿದ್ದು ಅಂತ ಇಲ್ಲಿಂದ ಹೋಗಿ ಒಂದು ವಾರದಾಗ ಬೆಲ್ಟ್ ಹಾಕಿ ಬಿಸಾಕಿದ್ದು ಆರಾಮಾಗೈತೆ ತಂಗಿ ಗಂಡ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಆರ್ಕೆ ಬಿಡಿ ಇಲ್ಲಿಗೆ ಬಂದು ನಾವು ಹರಕೆ ಹೊತ್ಕೊಂಡು ಹೋದ್ವಿ ನಮ್ಗೊಂದು ಮಗು ಬೇಕು ಇಷ್ಟು ವರ್ಷ ಆಗಿದೆ ನಮ್ಗೆ ಮಕ್ಕಳ ಫಲ ಇಲ್ಲ ತಾಯಿ ನಾವು ಕಣಿಸು ಅಂತೇಳಿ ಕೇಳ್ಕೊಂಡು ಹೋಗಿ 2 ತಿಂಗಳಿಗೆ 3 ತಿಂಗಳಿಗೆ ಗುಡ್ ನ್ಯೂಸ್ ಗೊತ್ತಾಯ್ತು ಗುಡ್ ನ್ಯೂಸ್ ಖುಷಿನ ತಂಗಿ ಊರು ಸ್ವಂತ ಊರ ನಂಗ್ ಮಗಳವಳು ಇವ್ರದ್ದು ನಮ್ ಸೊಸೆ ಉಡುಪಿ ಅವ್ರದ್ದು ಉಡುಪಿ ತಂದಿರ ನಾವು ಈಗ ನಿನಗೆ ಸೊಸೆ ನನಗೆ ಮಗಳು ಬೀಗರು ನಾವು ನೀವು ಕ್ಯಾನ್ಸರ್ ಆಯ್ತಾ ಕುಡಿತಾರೆ ಅಂತ ನಿಮ್ ಕೈಲೇ ಬೈಸ್ತೆ ಅವಾಗೆ ಮುಗೀತು ಬೈದಿದ್ದೆ ಬೈದ ಗುಡ್ ಬಾಂಬ್ ಇದೆ ನಾನು ನೋಡಿ ತಂಗಿ ಬೇಡ್ಕೊಂಡಿದ್ಲು ಅಂತ ಕುಡಿಯೋದೇ ಬಿಟ್ಟಾರೆ ಬೈದಿದ್ಕೆ ಬೈ ಬರ ಬೇಡ ಒಂದು ಮಗು ಒಂದು ನೆಮ್ಮದಿ ಎರಡೇ ನನಗೆ ಸಾಕಣವ ಅಂತ ಹೇಳಿದ್ದು ಅದಾಯ್ತು ಯಾರು ಬಂದಿದ್ರು ನಾನು ನಮ್ಮಮ್ಮ ಮಮ್ಮ ಯಾರಪ್ಪ ಪಾಪ ಡೇಟ್ ಹುಡ್ಕೊಬೇಡ ಗೊತ್ತಲ್ಲ ಮಗಳು ದೇವರು ಆಯಸ್ಸಾರ ಕೊಡ್ಲಿ ಕಾರ್ ಸಾಕು ಬಂದಂತರಿ ನಾನೇ ಹೋಗ್ಬಿಟ್ಟಿತ್ತು ಇನ್ನೇನು ರಿಪೋರ್ಟ್ ಬರೋ ಟೈಮಲ್ಲಿ ನನಗೆ ಇಲ್ಲಿ ಚೆನ್ನಾಗಿ ದೇವರು ನಂಬಿಕೆ ಇಟ್ಟು ಕೇಳ್ಕೊಂಡ್ರೆ ಏನೊಂದು ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಬಂದೆ ನನಗೆ 2 ಸರ್ಜರಿ ಆಗಿದೆ 8 ಅವರ್ ಸರ್ಜರಿ ಪ್ರತಿಯೊಂದು ಒಳ್ಳೇದಾಗಿ ನಾನು ಕ್ಯಾನ್ಸರ್ ಕ್ಯೂರ್ ಆಗಿದೆ ಯಾವ ತುಮಕೂರು ಅಷ್ಟೇ ನಿಂಗೆ ತಂಗಿ ಒಂದು ಕಾರ್ ಸಾಕ್ಬಿಟ್ಟು ತಂಗಿ ಆರೋಗ್ಯ ಕ್ಯಾನ್ಸರ್ ಆಯ್ತಾ ಬಲ್ ಕ್ಯಾನ್ಸರ್ ಯಾವ ಉತ್ತಮ ಮದ್ದೂರವರು ಹುಷಾರಾಯ್ತು ಈಗ ಬೇಡ್ಕೊಂಡಿದ್ದಮ್ಮ ಬೇಡ್ಕೊಂಡಿದ್ದು ಸರ್ ಮೊಬೈಲಲ್ಲೇ ನೋಡ್ಕೊಂಡು ಬೇಡ್ಕೊಂಡಿದ್ದು ಈಗ ತಾಯಿನೇ ದಿನ ನೆನ್ಕತ್ತೀವಿ ಈ ದೇವ್ರ ಆಶೀರ್ವಾದ ಇರಲಿ ಮುದ್ದುರಮ್ಮಗ ಆಶೀರ್ವಾದ ಇರಲಿ ಇದ್ರಿಗೆ ಕಟ್ಟಮ್ಮ ನೀನು ಅವ್ರು ನಿನ್ನ ಕಟ್ಟಿದ್ರಲ್ಲ ಅವಾಗ ನೀನು ಕಟ್ಟಿ ತಿರ್ಸಿ ನೀನು ಕಟ್ಟಿ ತಿರ್ಸಿ ಮಾಡ್ತೀನಿ ಹೆಂಗೆ ಕಟ್ತೀಯ ಕಟ್ಟು ಒಳ್ಳೆಬೇಡ ಕಟ್ಟು ಚೆನ್ನಾಗಿರೋದು ಯಜಮಾನ್ರು ಮಂಗಲ್ಯಂ ತಂತು ನಾನೇನ ಓ ಮೋಪ್ಲಿ ಸಾಕಲ್ಲ ನಮ್ಮ ಮದುವೆ ಆಗ್ತದೆ ಅಳಬಾರ್ದು ಹೆಂಗ ಗಂಡ ಚೆನ್ನಾಗಿದ್ದಾನಲ್ಲ ಅಪರೂಪ ನಿನಗೆ ಮಾಂಗಲ್ಯ ಬಗ್ಗೆ ಚೆನ್ನಾಗಿರಲಿ ತಂಗಿ ನಿಮ್ಮ ಆರೋಗ್ಯ ಆಯಸ್ಕೊಡ್ಲಿ ದೇವ್ರು ನಿನಗೆ ಇದು ತಗೋತೀವ ನೀನು ಯಾವಲು ಒಳ್ಳೆ ಆಯ್ತಾ ಇನ್ನು 2 ದಿವಸ
ಐಸಿಯುವಲ್ಲಿ ಇದ್ರು ಉಳಿಯಲ್ಲ ಅಂತಾನೆ ಹೇಳಿದ್ರು. ಆಮೇಲೆ ನಮ್ಮ ಅತ್ತೆಯವರು ಅವತ್ತು ರಾತ್ರಿ 11 ಗಂಟೆಗೆ, ಶುಕ್ರವಾರ ದಿನ ರಾತ್ರಿ 11 ಗಂಟೆಗೆ ಡೆಲಿವರಿ ಆಯ್ತು, 8 ತಿಂಗಳಾಗಿದ್ದಕ್ಕಿದ್ದಂಗೆ. ಆಮೇಲೆ ಅವರು ಡಾಕ್ಟ್ರು ಇಲ್ಲ ಪಾಪನ ಐಸಿಯುವಲ್ಲಿ ಇಡಬೇಕು, ನಮಗೆ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ರು. ಆಮೇಲೆ ಮತ್ತೆ ನಮ್ಮ ಅತ್ತೆಯವರು ದುರ್ಗಾದೇವಿ ನೆನೆಸ್ಕೊಂಡು ಮತ್ತೆ ಕೂದಿದ್ದು ಹಚ್ಚಿ 300 ರೂಪಾಯಿ ದಕ್ಷಿಣ ಇತ್ತು ಅರ್ಕೆ ಮಾಡ್ಕೊಂಡಿದ್ರು. ಬರ್ತೀವಪ್ಪ ನಂಗೆಲ್ಲ ಚೆನ್ನಾಗಿ ಮನೆ ನಡೆಸ್ಕೊಡು ಅಂತಂದು. ಹಂಗಾಗಿ ನಾನು ಹುಟ್ಟಿದ ತಕ್ಷಣ ನಮ್ಮ ಪಾಪ ಮುಖನ ನೋಡಿಲ್ಲ. ಯಾವ ಊಟಕ್ಕೆ ದಾವಣಗೆರೆ ಈ ಪಾಪ ಚೆನ್ನಾಯ್ತಾ? ಇಂಥ ಮಕ್ಕಳಿಗೆ ನೀವು ಜೊತೆಗಿರೋರು, ಲೈವ್ ಅಲ್ಲಿರೋರು ದಯವಿಟ್ಟು ಆಶೀರ್ವಾದ ಮಾಡಿ. ಇದನ್ನ ಕೆಟ್ಟ ಹೋಗ್ಬೇಡಿ, ಕೆಟ್ಟ ಮಾತಾಡಬೇಡಿ. ಅಲ್ಲಿಂದ ಈ ತರ ಪಾಪ ಆಶೀರ್ವಾದ ಮಾಡಿ. ಒಂದು ಮಾಡ್ತೀರಾ? ಆ ಡಾಕ್ಟ್ರುಗಳಿಗೊಂದು ನಮಸ್ಕಾರ ಮಾಡು. ನಿಮಗೆ ಆ ಡಾಕ್ಟ್ರು ವೈದ್ಯ ನಾರಾಯಣಿ, ಆ ಡಾಕ್ಟ್ರು ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರಿ. ಒಂದ್ಸರಿ ತಂಗಿ ಬಹಳ ಖುಷಿ ಆಗುತ್ತೆ. ಒಂದು 10,000 15,000 ರೂಪಾಯಿ ಮುಂಚೆ ಎಲ್ಲ ಇತ್ತಾ? ಮೊದಲು ಎಲ್ಲ ಇತ್ತು. ಈ ಬರೋಕ್ಕೆ ಮುಂಚೆ ಮತ್ತು ನಮ್ಮಮ್ಮ ತಿಳ್ಕೊಂಡಿದ್ರು. ನಮ್ಮಮ್ಮ ಇದ್ದಾಗ ಬರೀ ಅಲ್ಲಿ ತಿರುಗಾಡೋದು ಇಲ್ಲಿ ತಿರುಗಾಡೋದು ಅಂತ ಮಾಡ್ತಿದ್ದೆ. ಒಂದ್ಸಲ ಹಂಗೆ ದೇವರು ಒಂದ್ಸಲ ಒಂದ್ಸಲ ಬಂದೆ. ಒಬ್ಬರು ವೀರೇಂದ್ರ ಅಂತ ಕರ್ಕೊಂಡ್ಬಂದಿದ್ರು. ಅವರು ಇಟ್ಟಿಗೆ ಬ್ರಿಕ್ಸ್ ವ್ಯಾಪಾರನ ಮಾಡ್ತಿದ್ರು. ಮೆಟಲ್ ಕಳಿಸ್ತಾ ಇದ್ರು. ಈ ಚಾರ್ ಪೈನ್ಸ್ ತಂದು ಅದು ಬರ್ನ್ ಮಾಡಕ್ಕೆ ಮಾಡ್ತಾರೆ. ನಮ್ಮ ಪಕ್ಕದ ಫ್ಯಾಕ್ಟ್ರಿನಾಗ ನಾನು ವೇಬ್ರಿಡ್ಜ್ನ ಕೆಲಸ ಮಾಡ್ತಿದ್ದೆ. ನೋಡ್ತಾ ಒಂದ್ಸಲ ನಾನು ಮಾಡ್ಬೇಕಂತ ಅನಿಸ್ತು. ತಾಯಿಗೆ ಬೇಡ್ಕೊಂಡು ಹೋದೆ. ಆದ್ಮೇಲೆ ಇವಾಗ ಡೈಲಿ ಒಂದು 5 ಗಾಡಿ 6 ಗಾಡಿ ಡೈಲಿ 10,000 15,000 ಇದ್ದಂಗೆ ಇದಾವೆ. ಬಳ್ಳಾರಿ ಗುರು ಸಾಲ ಮಾಡ್ಕೊಂಡು ಬರಬೇಡಿ. ಯಾವ ಗುರುಗಳು ಇವತ್ತಿನ ತನಕ ನಾನು ಇಷ್ಟೊಂದು ಒಳ್ಳೆತನದಲ್ಲಿ ನಿಸ್ವಾರ್ಥ ಇದರಲ್ಲಿ ಯಾರು ಹೇಳಿರೋದು? ಯಾಕಂದ್ರೆ ಈ ಜಗತ್ನಾಗ ಒಂದು ತುತ್ತು ಅನ್ನಿಲ್ದಲ್ಲಿ ನಾವಿದ್ದೀವಿ. ಎಷ್ಟೋ ಜನ ಬಸ್ಸಾರಿದ್ದಾರೆ. ಒಂದು ಸೀಟ್ ಇಲ್ಲ. ನಾನು ಸೀಟು ಕರೆಂಟ್ ಖಂಡನ ಇಲ್ಲ. ಸಾಮಾನ್ಯ ಜನರು ತರನೇ ಸಾಮಾನ್ಯ, ನಾವು ಸಾಮಾನ್ಯರ ಪ್ರತಿಯೊಬ್ಬರು ಕಷ್ಟನ ಅರ್ಥ ಮಾಡ್ಕೊತೀವಿ. ಸರ್ವರು ಸಾಮಾನ್ಯರಾದ್ರೆ ಅದು ಜಗತ್ ಚಂದ. ಏನಂತ ಮಕ್ಕಳನ ಎಲ್ಲ ನೋಡ್ಕೊಂತಾರೆ. ನಮ್ಮ ಅಪ್ಪ ನನ್ನ ತಮ್ಮ ಆಗಲ್ಲ ಇಲ್ಲ ಅಂತಂದ್ರು. ನಾನು ಇಲ್ಲಿ ಅಮ್ಮನ ನಿನ್ನ ಆಟೋದಲ್ಲಿ ಕರ್ಕ ಹೋಯ್ತಿದ್ದೀನಿ. ಅತ್ತಿಂದ ನಿನ್ ಕರ್ಕ ಬಂದ್ ಬಿಡ್ಬೇಕು, ನಾನು ನಿನ್ ಬೇಕ ಹೋಯ್ತಿದ್ದೀನಿ ಅಂದೆ. ಇವಾಗ ನಮ್ಮ ಅಮ್ಮನ ಗಟ್ಟನ್ಸ್ತು ಹೊಡಿವಂಗ ಆಗವ್ರೆ. ಯಾವ ಮಂಡ್ಯ. ಇಲ್ಲ ಒಂದು 10,000 15,000 ರೂಪಾಯಿ ಮುಂಚೆ ಎಲ್ಲ ಇತ್ತಾ? ಮೊದಲು ಎಲ್ಲ ಇತ್ತು. ಈ ಬರೋಕ್ಕೆ ಮುಂಚೆ ಮತ್ತು ನಮ್ಮಮ್ಮ ತಿಳ್ಕೊಂಡಿದ್ರು. ನಮ್ಮಮ್ಮ ಇದ್ದಾಗ ಬರೀ ಅಲ್ಲಿ ತಿರುಗಾಡೋದು ಇಲ್ಲಿ ತಿರುಗಾಡೋದು ಅಂತ ಮಾಡ್ತಿದ್ದೆ. ಒಂದ್ಸಲ ಹಂಗೆ ದೇವರು ಒಂದ್ಸಲ ಒಂದ್ಸಲ ಬಂದೆ. ಒಬ್ಬರು ವೀರೇಂದ್ರ ಅಂತ ಕರ್ಕೊಂಡ್ಬಂದಿದ್ರು. ಅವರು ಇಟ್ಟಿಗೆ ಬ್ರಿಕ್ಸ್ ವ್ಯಾಪಾರನ ಮಾಡ್ತಿದ್ರು. ಮೆಟಲ್ ಕಳಿಸ್ತಾ ಇದ್ರು. ಈ ಚಾರ್ ಪೈನ್ಸ್ ತಂದು ಅದು ಬರ್ನ್ ಮಾಡಕ್ಕೆ ಮಾಡ್ತಾರೆ. ನಮ್ಮ ಪಕ್ಕದ ಫ್ಯಾಕ್ಟ್ರಿನಾಗ ನಾನು ವೇಬ್ರಿಡ್ಜ್ನ ಕೆಲಸ ಮಾಡ್ತಿದ್ದೆ. ನೋಡ್ತಾ ಒಂದ್ಸಲ ನಾನು ಮಾಡ್ಬೇಕಂತ ಅನಿಸ್ತು. ತಾಯಿಗೆ ಬೇಡ್ಕೊಂಡು ಹೋದೆ. ಆದ್ಮೇಲೆ ಇವಾಗ ಡೈಲಿ ಒಂದು 5 ಗಾಡಿ 6 ಗಾಡಿ ಡೈಲಿ 10,000 15,000 ಇದ್ದಂಗೆ ಇದಾವೆ. ಬಳ್ಳಾರಿ ಗುರು ಸಮ. ಇವತ್ತಿನ ಕಾಲ ಮಕ್ಕಳು ಕುಡಿತಾರೆ ಅಂತಾರೆ. ಒಂದು ಇಲ್ಲಿ ಬಂದು ಬೇಡ್ಕೊಂಡು 1 ತಿಂಗಳಿಗೆ ನಮ್ಮ ಮಗ ನಮ್ಮ ತಮ್ಮ ಬೇಡ್ಕೊಂಡಿತ್ತು. ಯಾವ ಊರಿಗೆ? ನಾವು ಬೆಂಗಳೂರಿಗೆ. ಅಲ್ವಾ, ಆಶೀರ್ವಾದ ಮಾಡಿ ನಮಗೆ ಒಂದ್ಸರಿ ಆಶೀರ್ವಾದ ಮಾಡ್ರು. 1 ತಿಂಗಳಿಗೆ ನನಗೆ 5 ವರ್ಷಕ್ಕೊಂದು ಮಗ 10 ವರ್ಷಕ್ಕೊಂದು ಮಗ. ಅವರೇ ವಿಗ್ರಹ ತರ ಮಕ್ಕಳು, ಹಿಂಗೇದ ಮಕ್ಕಳು. ನನ್ನ ತಂಗಿ 7 ವರ್ಷ ಮಗು. ಆಶೀರ್ವಾದ ಮಾಡಿ, ಯಾರು ಕೆಟ್ಕೊಂಡು ಹಾಕ್ಬಿಡಿ. ಜಾಗದಾಗ ಇದನ್ನ ಉಳ್ಕೊಂಡು ನೀನು ತಾಯಿ ನಮ್ಮನ್ನ ಅಣ್ಣಮ್ಮನ ನೆನೆಸ್ಕೋಬಹುದು. ವರದಕ್ಷಿಣೆ ಏನು ಕೊಡಲ್ಲ, ಇಷ್ಟ ಕೊಡಬಹುದು. PU ಅಲ್ಲಿ ಇವಾಗ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀನಿ ಹೈದರಾಬಾದಲ್ಲಿ. ಏನಂತ ಬೇಡ್ಕೊಂಡಿದ್ದೆ? ಅದೇ 90 ಎಬೋ ಬಂದ್ರೆ ಸಾಕು ಅಂತ ಬೇಡ್ಕೊಂಡಿದ್ದೆ. ಮಗ ಇನ್ನು ವಿದ್ಯೆ ಬುದ್ಧಿ ಚೆನ್ನಾಗತ್ತೆ. ಮಗಳು ಇನ್ನು ವಿದ್ಯೆ ಚೆನ್ನಾಗತ್ತೆ. ನೋಡಿ ತರ ಪೂಜೆ ಮಾಡಿ ಕೇಳಿದ್ರೆ ಪ್ರಸಾದ ಆಗುತ್ತೆ. ಶುದ್ಧವಾದ ಭಕ್ತಿ ಇದ್ರೆ ಯಾರ ಮನೆ ಬೇಕಾಗಿರ್ತಾರೆ. ಪೂಜೆ ಮಾಡಿ 2ರಲ್ಲೂ ಗಂಗಮ್ಮ 2ರಲ್ಲೂ ಹೊರಡ್ತಾರೆ. ಬಳ್ಳಾರಿಂದ ಬಂದಿದ್ದೀನಿ ನಾನು. ಬಳ್ಳಾರಿಂದ ನಮ್ಮ ಮನೆಯವರು ಜೊಮ್ಯಾಟೊ ಅದ್ರಲ್ಲೂ ಮಳೆ ಅಲ್ಲಿ ತಿರುಗ್ತಾರೆ. ದರ್ಶನ ಇದು ಒಳ್ಳೆ ಕೆಲಸ ಸಿಗ್ಲಿ, ನಮ್ಗೆ ಒಂದು ಸ್ವಂತ ಕೆಲಸ ಸಿಗ್ಲಿ ಅಂತ ದರ್ಶನ ಮಾಡ್ಕೊಂಡು ಹೋಗಿದ್ದೆ. ಹೋದ್ಮೇಲೆ 4 ದಿನಕ್ಕೆ ನಮಗೆ ಸ್ವಂತ ಕೆಲಸ ಸಿಕ್ತು. ಅಂಗಡಿ ಮಾಡ್ಕೊಳಕ್ಕೆ ಕೊಟ್ಟಿರೋಣ ನಾವು. ಬಳ್ಳಾರಿ ತಂಗಿ ನಿನ್ನ ಅಂಗಡಿಲಿ ವ್ಯಾಪಾರ ಒಟ್ಟು ತುಂಬಾ ಅನ್ನ ಸಿಗ್ಲಿ. ಅದೇ ಅಂಗಡಿ ಒಂದು ಸ್ಟಿಕ್ಕರ್ ಫೋಟೋ ಅಂಟಿಸ್ಕೆ ಸೇರ್ಕೊಂಡು ಹೋಗಿ ಒಂದು ಮನೆ ಒಂದು ಸಣ್ಣ ಫೋಟೋಗೆ ಪೂಜೆ ಮಾಡು. ಅದೇ ಅಂಗಡಿಲಿ ನಿಮ್ಮ ಜೀವನ ನಿಮ್ಮ ಮನೆ ಮಠ ಎಲ್ಲ ಬೆಳೆಯುತ್ತೆ ಹೋಗ್ತೀನಿ. ತಂಗಿ ನಿಂದು 9ನೇ ತಿಂಗಳಿಗೆ ಕರ್ಕೊಂಬರ್ತೀನಿ ಅಂತ. ಈ ಕರೆಕ್ಟ್ 9 ತಿಂಗಳು ತುಂಬ ಒಂದೇ ದಿನ ಕರೆಕ್ಟಾಗಿ ಕರ್ಕೊಂಬಂದಿದ್ದೀನಿ. ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ತಿಂಗಳಿಗೆ ಬಂದು ಮದುವೆ ಆಗಿ ಕರೆಕ್ಟಾಗಿ ಬಂದು ಕೇಳ್ಕೊಂಡಿದ್ದೆ. ವರ್ಷದೊಳಗೆ ಒಂದು ಮಗು ಆಗ್ಬೇಕಣಪ್ಪ ಅಂತ. ನಿಮ್ಮ ಮನೆ ಮಂಕನ ಬೆಳಗ್ಲಿ ದೊಡ್ಡಪ್ಪ ಅಂತ ಹೇಳ್ಕೊಡು ಬಂದಾಗ. ಆಯ್ತು.
ನಂದು ಕಾಲು ನೋವು ಅಂತೇಳಿ ಯಂತ್ರ ತಗೊಂಡೋಗಿದ್ದೆ ಮತ್ತು ಹುಣಸೆ ಹಣ್ಣು ಬೆಲ್ಲ ಎಲ್ಲ ಹಚ್ತಾ ಇದ್ದೆ, ಆದ್ರೆ ನೋವು ಕಡಿಮೆ ಆಗಿದ್ದಿಲ್ಲ. ಇವತ್ತು ಮತ್ತೆ ಹುಣಸೆ ಹಣ್ಣು ಬೆಲ್ಲ ಹಚ್ಚಿದ್ದೇನೆ, ಇಲ್ಲಿ ಬರೋ ತನೂ ನೋವಿತ್ತು. ಇಲ್ಲಿ ದೇವಸ್ಥಾನಕ್ಕೆ ಬಂದ ಕೂಡಲೇ ನೋವಿಲ್ಲ. ಈಗ ಬೇಕಾದ್ರೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳ್ಕೊಂಡು ಬಂದೆ. ಅದಾದ್ಮೇಲೆ 3 ಕಿಲೋಮೀಟರ್ ಬಂದೆ. 3 ಕಿಲೋಮೀಟರ್ ಮುಂದೆ ರೆಡಿ ಮಾಡ್ಕೊಂಡು ಇವ್ರನ್ನ ಹಾಸನ ಏನು ತಪ್ಪು ಮಾಡಿರಿ? ಅದೇ ಇಲ್ಲಿ ಮಕ್ಕಳನ್ನ ಆಟ ಆಡಕ್ಕೆ ಬಿಟ್ಟು ಕಷ್ಟ ಆಗ್ತದಲ್ಲ, ಬುಟ್ಟಿಗೆ ಆಗ್ತಾಯಿದ್ದು. ನಮ್ಮ ಯಜಮಾನ್ರು ಅದನ್ನೆಲ್ಲ ತಿಂದು ಆಗ್ತಾಯಿದ್ರು, ಊಟ ಮಾಡಿ ಇದನ್ನೆಲ್ಲ. ಮಕ್ಕಳಿಗೆ ನಾವು ಹೇಳ್ದು, ಮಕ್ಕಳೇ ಈ ಥರ ಮಾಡಬಾರ್ದು ಅಂತ. ಅಮ್ಮ ಈ ಕಲ್ಲು ನಾವು ತುಂಬ ಆಸೆಯಾಗಿ ತಗೊಂಡಮ್ಮ ಅಂತ ಅಂದರು. ಬೇಡ ಅಜ್ಜಿ ಹೊಡಿತಿತ್ತು ಅಂತ ಅಂದ್ಬಿಟ್ಟು ನಾವು ನಮ್ಮ ಪಾಡಿಗೆ ಕೆಲಸ ಮಾಡ್ತಾಯಿದ್ದು, ಕಸ ಎತ್ತಕೋದು ಅದನ್ನೆಲ್ಲ ಮಾಡ್ತಾಯಿದ್ದು. ಅವ್ರು ಇದನ್ನೆಲ್ಲ ತಗೊಂಡು ಜೋಬಿಗೆ ಆಟ ಆಡ್ಕೊಂಡು ಜೋಬಿಗೆ ಇಟ್ಕೊಂಡ್ಬಿಟ್ಟಿದ್ರು. ತಗೊಂಡು ಮನೆಗೆ ಅಲ್ಲಿ ನಾನು ಪೂಜೆ ಅಮ್ಮಂತವ ವಾರ ಶುಕ್ರವಾರ ದಿನ ಮೊಸರನ್ನ ಇಟ್ಟು ಕಲ್ಲಿಗೆ ತೋಟ ಮಾಡಬೇಕು. ಏನಾಯ್ತು ಕಲ್ತ್ಕೊಂಡಾದ್ಮೇಲೆ? ಅದೇ ಮನೆಗೆ ಈಗ ಮಾಡ್ಕೊಂಡು ಹೋದಾಗ ಮನೇಲಿ ಜಗಳ ಆಗ್ತೈತೆ. ನಮ್ಮ ಯಜಮಾನ್ರು ಅವ್ರು ಸೋದ್ರ ಮಾಮೂಲಿ ಟ್ಯಾಕ್ಟ್ರಿ ವಹಿಸ್ಕೊಂಡು ಅದು ವಹಿಸ್ಕೊಂಡು ಚೆನ್ನಾಗೇ ನಡೀತದೆ ಜೀವನ. ಕಲ್ತ್ಕೊಂಡಾದ್ಮೇಲೆ ಉಲ್ಟಾ ಆಯ್ತಲ್ಲ. ಅಂದಾದ್ರೆ ನಾವು ಇಲ್ಲಿ ಸಾಕಷ್ಟು ಜನ ಹಂಗೆ ಹೇಳ್ಬಿಡ್ತೀವಿ, ನಿಜ ಕಡೆಯಿಂದ ಗೊತ್ತಿಲ್ಲ ಮುಗ್ದರೆ. ದಯವಿಟ್ಟು ನೀವು ಪ್ರೀತಿ ತೊಗೊಂಡೋಗ್ಬೇಕು ದೇವರಿಂದ. ಬೆಲ್ಲ ಅಕ್ಕಿ ತೊಗೊಂಡೋಗಿ, ಅನ್ಸನ್ನು ತೊಗೊಂಡೋಗಿ, ದೀಪ ತೊಗೊಂಡೋಗಿ. ಆದರೆ ಕಲ್ಲು ಮಣ್ಣು ತೊಗೊಂಡೋಗ್ಬೇಡಿ, ಯಾಕಂದರೆ ಪ್ರಕೃತಿ. ಸುಮಾರು ಜನ ಅದನ್ನು ಲೈವಲ್ಲಿ ಹಾಕೋರು ಯಾವನೋ ಬರ್ತಂತ ಟೆಸ್ಟ್ ಮಾಡ್ಬಾರ್ದು ಅಂತ. ನಿಮ್ಗೆ ಗೊತ್ತಿರೋ ಸುಮಾರು ಜನ ಕಲ್ಲು ಮಣ್ಣು ತೊಗೊಂಡೋಗಿ ಜೀವನ ಕಳ್ಕೊಂಡಿದ್ದಾರೆ. ನಾವಿಂದ ದೇವ್ರನ್ನ ಮುಟ್ಟಿ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ನಿಮ್ಮ ಜಂಬ ನಿಮ್ಮನ್ನ ತೀರಕ್ಕೆ ನಾವು ಜವಾಬ್ದಾರಲ್ಲ. ಕಲ್ತು ವಾಪಸ್ ಹಾಕ್ಬಿಟ್ಟು ತಪ್ಪು ಅಂತ ಕರೆಕ್ಟಲ್ಲಪ್ಪ? ಸರಿ, ಭಕ್ತಿಯಾಗಿ ಅಡ್ಬಿದ್ದು ಹೋಗ್ರಿ. ಭಕ್ತಿಯಾಗಿ ದೇವ್ರನ್ನ ಕರ್ಕೊಂಡೋಗಿ ಮನಸ್ಸಲ್ಲಿ ಮಾತ್ರ. ಸ್ವಲ್ಪ ಕಣ್ಣಲ್ಲಿ ಯಾವಾಗಲೂ ಪೊರೆ ಬರ್ತಿತ್ತು. ನಾನು ಎಷ್ಟು ಸತಿ ಡಾಕ್ಟರ್ ತೋರಿಸಿದ್ರು ಮತ್ತೆ ಹಾಗೆ ಆಗ್ತಾನೆ ಇತ್ತು. ಅದು ಮೆಡಿಸಿನ್ ಪವರ್ ಇದ್ದಾಗಷ್ಟು ಸರಿ ಹೋಗ್ತಿತ್ತು, ಆಮೇಲೆ ಮತ್ತೆ ಅದೇ ಆಗ್ತಿತ್ತು. ಒಂದ್ಸಲ ಫೋಟೋದ ಮುಂದೆ ಕುತ್ಕೊಂಡು ಫೋಟೋದ ಮುಂದೆ ಬೇಡ್ಕೊಂಡ ಮೇಲೆ ವಾಸಿ ಆಯಿತು. ಅವಾಗಿಂದ ಇನ್ನೂ ಮತ್ತೆ ಡ್ರಾಪ್ ಆಗಿಲ್ಲ ನಾನು. ಯಾವ ಊರು ತಮ್ಮ? ನಮ್ದು ಇಲ್ಲಿ ದಾವಣಗೆರೆ, ಬೆಂಗಳೂರು. ದಾವಣಗೆರೆ ತಮ್ಮ ಕಣ್ಣು ಬಂದ ನೋಡು. ನಿಮ್ಮೂರು ಅಂತ ಕೊಂಡು ಹೆಂಗೆ ಬಂದ ಎರಡು ತಮ್ಮ ಸಮಯ ನಿನ್ನಂತ ಕಂಡು ನಂಗೆ ಇಷ್ಟ. ಯಾಕಂದ್ರೆ ಭಕ್ತಿಯಿಂದ ದೇವ್ರ ನಮ್ದು ದೇವ್ರ ಹತ್ರ ಯಾವತ್ತೂ ಕೈ ಬಿಡೋದಿಲ್ಲ. ಕಟ್ಟಿದ್ರೆ ನಾವು ಅಪ್ಪನ ಸ್ಟ್ರೋಕ್ ಆಗ್ಬೇಕು. ಕಾಯಿ ತೆಗೆದು ನಮ್ಮಪ್ಪ ದುರ್ಗಮ್ಮನ ಕಾಯಿ ತೆಗೆದು ಬೇರೆ ಕಾಯಿನ ಕಟ್ಟಿದ್ರು. ಕಟ್ಟಿದ ಸ್ಟೋಕ್ ಹೊಡಿತು. ಮತ್ತೆ ಇದೇ ದೇವಸ್ಥಾನಕ್ಕೆ ಬಂದ್ಬಿಟ್ರು. ಸ್ಟೋಕ್ ಹೊಡೆದಾಗ ಅಮ್ಮಂದು ಕಾಯಿ ತಗೊಂಡೋಗ್ಬಿಟ್ಟು ತಪ್ಪಾಯ್ತು ಅಂತೇಳಿ ಇವಳೇ ಅರ್ಶಿನ ಬಟ್ಟೆ ಸಿಕ್ಬಿಟ್ಟು ಕಟ್ಟಿದ್ಲು. ಅದಾಗಿದ್ದು 1 ವಾರಕ್ಕೇನೆ ಸರಿ ಹೋಗ್ಬಿಡ್ತು. ಸರಿ ಇದಾರ ಕೇಳಿಸ್ಕೊಡ್ರ? ಈ ಸನ್ನಿಧಾನಕ್ಕೆ 10 ರಿಂದ 12 ಬಾರಿ ಬಂದೋಗಿದ್ದೀನಿ. 1 ರೂಪಾಯಿ ದುಡ್ಡು ಹಾಕಿದ್ದು ಯಾರು ಅಂದ್ರೆ ನಾನೇ ಕೂಡ. ನಾನು 100 ರೂಪಾಯಿ ಹಾಕೂ ಇಲ್ಲ. ನಾನೇ ಹೇಳ್ತೇನೆ, ನಾನು 100 ರೂಪಾಯಿ ಹಾಕಿಲ್ಲ ಸ್ವಾಮಿ. ನಾನು ಹಾಕಿಲ್ಲ. ನಾನು 15 ರೂಪಾಯಿ ಹಾಕಿರೋದು. 10 ರೂಪಾಯಿ ನಾನು 100 ರೂಪಾಯಿ ಹಾಕಿಲ್ಲ ಸ್ವಾಮಿ. ಬಂದಿದ್ದೀನಿ, ಉಂಡಿದ್ದೀನಿ. ಈಗ ನಾನೇ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ರಾಣಿಸಿರೋಣೆ 1000 ಜನ ಕೇಳಿದ್ದೀನಿ, ಹೋಗ್ರಿ ದುರ್ಗಾ ಸ್ಥಳಕ್ಕೆ ಬರ್ರಿ, ನೋಡ್ಕೊಂಬರ್ರಿ, ನಿಮ್ ಕೆಲಸ ಆದ್ಮೇಲೆ ಹೋಗ್ರಿ ಅಂತ 10 ಬಾರಿ ಕರ್ಕೊಂಬಂದಿದ್ದೀನಿ. ಬಾಡಿಗೆ ಬಂದಿದ್ದೀನಿ. ನಾನೇ ಪುಸ್ತಕಟ್ಟೆ ಬಂದಿದ್ದೀನಿ. ನಾನು 5000 ರೂಪಾಯಿ ಬಾಡಿಗೆ ತಂಡೆ ಬಂದಿರೋದು. ಅವ್ರು ಒಳ್ಳೇದಾಗಿರೋದಕ್ಕೆ ಬಂದವ್ರಿ. ಬೇಕಾದ್ರೆ ಹೇಳಿಸ್ತೀನಿ ಸಾಕ್ಷಿ ಸ್ವಾಮಿ. ಇನ್ನೊಂದು ಇದ್ರ ಬಗ್ಗೆ ಹೇಳಂದ್ರ, ನಾನೊಂದು ಹಾಲಿನ ಯಾವುದೋ ಫ್ರೆಂಡ್ಶಿಪ್ ಮೇಲೆ ಒಂದು ರಥ ತರಬೇಕು ಅಂತ ಅನ್ಕೊಂಡಿದ್ದೆ. 1 ವಾರದಲ್ಲಿ ತಗೊಂಬಂದು ಹಾಲಿನ ಗಾಡಿನ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ಬರೋಕ್ಕೆ ಆಗಲಿ. ಅಷ್ಟು ತಾಯಿ ನಮ್ಮಮ್ಮ ಬಿಡುವಿಲ್ದಂತ ಬಾಡಿಗೆ ದೊರಕಿಸವಳೆ. ಆ ಥರದ ಗಾಡಿ ದುಡಿತಾ ಇತ್ತು. ತಿಂಗಳು 50,000 ರೂಪಾಯಿಗೆ ಹಾಲಿನ ಗಾಡಿ ಬಿಟ್ಟು ಉಳಿಯದೇ ಡೌಟ್ ಅಂತ. ಈಗ ಯಾವ ಊರು? ಸಕಲೇಶ್ವರ. ಅಪ್ಪ ಮೈಗೆ ಅಂತರ ಮನೆಗೆ ಒಂದು ಫೋಟೋ ತೇರ್ತ ಕೊಡ್ತಾರೆ. ಎಲ್ಲ ಏನ್ ಮಾಡ್ತೀನಿ ರೈತ ಮತ್ತೆ ಖುಷಿ ಪಡೆಯೋ ಅಲ್ವಾ? ನೀನು ಆ ಟೈಪಲ್ಲ ಕೆಲಸ ಮಾಡಂಗಿಲ್ಲ ಅಭಿಮಾನಿ. ನೋಡಿ, ರೈತರಿದ್ರೆ ಬಡವರಿದ್ರೆ ಮನೆಗೆ ಗಡಿಯಾರ ಟಿವಿ ತಮ್ಮ ಫೋಟೋ ತೋಟಕ್ಕೆ ತೇರ್ತ ಉದ್ದು ಅಡವಾದ್ರೆ ಮೈಗೊಂದು ಅಂತರ ಹಾಕಿ ತೇರ್ತ ಕುಡಿ ಕೆಲಸ
ಗಾಡಿ ವಾರಕ್ಕೊಂದ್ಸರಿ ಟಚ್ ಆಗಿದ್ದು ಎಲ್ಲ ರಾಟ್ ಹೊಡಿಸ್ತಾರೆ ಇವಾಗ ಸ್ಟಿಕ್ಕರ್ ಹಾಕಿದ್ರು ಒಂದ್ಸರಿ ಎಲ್ಲೂ ಟಚ್ ಇಲ್ಲ ಏನಿಲ್ಲ ಎಲ್ಲೂ ಆಕ್ಸಿಡೆಂಟ್ ಇಲ್ಲ ಏನಿಲ್ಲ. ಯಾವ ಮುದ್ದೂರು. ಮುದ್ದೂರು. ಗಾಡಿ ವಾರಕ್ಕೊಂದ್ಸರಿ ಟಚ್ ಆಗಿದ್ದು ಎಲ್ಲ ರಾಟ್ ಹೊಡಿಸ್ತಾರೆ ಇವಾಗ ಸ್ಟಿಕ್ಕರ್ ಹಾಕಿದ್ರು ಒಂದ್ಸರಿ ಎಲ್ಲೂ ಟಚ್ ಇಲ್ಲ ಏನಿಲ್ಲ ಎಲ್ಲೂ ಆಕ್ಸಿಡೆಂಟ್ ಇಲ್ಲ ಏನಿಲ್ಲ. ಯಾವ ಮುದ್ದೂರು. ಮುದ್ದೂರು. ನೋಡಿ ಕೇಳಿ ಹೇಳ್ತಾರೆ 5 ಜನ ಇದ್ದಾರೆ. ನಾನು ಸೇರಿ ಗಾಡಿನೇ ಲಾರಿ ಹೊಡೆದಾಡ್ಗೆ ಆಕ್ಸಿಡೆಂಟ್ ಆಯ್ತು. ಗಾಡಿ ಆಡೋ ಒಂದ್ ಕಡೆ ಮನಿಕೋತು. ನಮ್ಗೆ ಏನು ಇಟ್ಟಲ್ಲಿ ಯಾವ ವನನಟ್ಟಿಲಿ ಬಸ್ ಸ್ಟಾಪ್ ಅಲ್ಲಿ ಏನಾಗಿಲ್ಲ. ಇಬ್ರು ಲೇಡೀಸು, ನಾನು, ಇಬ್ರು ಗಂಡಸು ಹಿಂದೆ ಎಲ್ಲ ಕೂತಿದ್ದೆ. ಏನಾಗಿಲ್ವಾ? ಗಾಡಿ ಮತ್ತೆ ಒಂದು ಸ್ಟಿಕ್ಕರ್ ಮತ್ತೆ ನೀವು ಯಾವ್ದು ಅನಾಹುತ ಆಗಿದೆ ಇದನ್ನ ತಾಯಿ ಕಸ ಹೊಡೆದಿದ್ದೆ ಗೆಡ್ಡೆ ಐತೆ ಅಂತ ಹೇಳಿ ಕಮ್ಮಿ ಆಗೈತೆ ಅಂತ ಹೇಳೋದು. ನೋಡಿ ಗೆಡ್ಡೆ ಕಸ ಹೊಡೆದ ಮಗುವಿಗೆ ಹುಷಾರಾಗ್ತಂತೆ. ಬರೀ ಮಾತು ಬರ್ತಾ ಮೊದಲು ಬರ್ತಿರ್ಲಿಲ್ಲ ಅಷ್ಟಕ್ಕೊಂದು ಅಷ್ಟೊಂದು ನಡೀತಾನೂ ಇರ್ಲಿಲ್ಲ. ಇಲ್ಲಿಗೆ ಇದು 3ನೇ ಸರಿ ಬಂದಿರೋದು. ಸೀರೆ ಕೊಟ್ಟು ನಾವು ಕೊಟ್ಟು ನಿಮಗೆ ಇನ್ನು ಮಗ ಚೆನ್ನಾಗಿ ಆರೋಗ್ಯವಾಗಿ 100 ಕಾಲ ಚೆನ್ನಾಗಿ ಬಾಳ್ಲಿ, ಆರೋಗ್ಯ ಆಯಿಸ್ಕೊಳ್ಳಿ ಮಗ. ಇಲ್ಲಿ ಸ್ಥಳಕ್ಕೆ ಬಂದು ನಾ ಬೇಡ್ಕೊಂಡು ಹೋಗಿದ್ದಾಗ ನನಗೆ 5 ಪಾಯಿಂಟ್ ರಕ್ತ ಇತ್ತು. ಆಪ್ರೇಷನ್ ಮಾಡೋಕ್ಕಾಗಲ್ಲ, ಬ್ಲಡ್ ಹಾಕ್ಬೇಕಂದ್ರು. ಆದರೆ ಒಳ್ಳೆ ಇಲ್ಲಿ ಸ್ಥಳಕ್ಕೆ ಬಂದು ನಾನು ದುರ್ಗಾ ಸ್ಥಳಕ್ಕೆ ಬಂದು ಅಣ್ಣ ಹೇಳಿದಾಗ ದೇವ್ರು ಕೇಳ್ಕೊಂಡಿದ್ದಾಗ ನಂಗೆ ಹೊಳ್ಳಿ ಹೋಗಿದ್ದಾಗ ಆಸ್ಪತ್ರೆ ಒಳಗೆ ನನಗೆ ಆಪ್ರೇಷನ್ ಮಾಡಲ್ಲ, ಯಾವುದೂ ಮಾಡಲ್ಲ, ಎಲ್ಲ ಚೆನ್ನಾಗದಿ ಅಂತಂದು ನನ್ನ ಡಾಕ್ಟ್ರು ವಾಪಸ್ ಹೇಳಿ ಕಳಿಸಿದ್ರು. ಅಲ್ಲಿಂದ ಎಲ್ಲ ಚೆನ್ನಾಗದೀನಿ, ಯಾವುದೂ ತೊಂದರೆ ಇಲ್ಲ, ಯಾವುದೇ ಇದು ಇಲ್ಲ. ಆಕಿನ ಅಮ್ಮನ ನೆನೆಸ್ಕೊಂಡು ಒಂದು ತಟಗ ತೀರ್ಥ ಹಾಕೊಂಡ್ಬಿಟ್ರೆ ಅವತ್ತು ನನ್ನ ಕಷ್ಟ ಬಗೆಹರಿತೈತಿ. ಇವತ್ತು ನನ್ಗೆ ಅದು ಒಳ್ಳೇದಾಗಿದೆ. ಐ ಥಿಂಕ್ ಒಂದು 9-10 ಇಯರ್ಸ್ ಅಂತ ಹೇಳಿದ್ರಂತೆ. ಅವ್ರ ವೈಫ್ ಏನು ಮಾಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಬ್ರೈನ್ ಟ್ಯೂಮರ್ ಅಂತ ಹೇಳ್ಬಿಟ್ಟು ಸ್ಕೂಲ್ ಬಿದ್ದೋಗಿದ್ದು ಎಲ್ಲ ಇದು ಮಾಡಿಕ್ಕೆ ಬ್ರೈನ್ ಟ್ಯೂಮರ್ ಬೆಂಗಳೂರು ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆ ಅಮ್ಮ ಏನು ಮಾಡಿ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಈ ದೇವ್ರ ಮೊಬೈಲಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಬೇಡ್ಕೊಂಡಿದ್ದಾರೆ. ಬೇಡ್ಕೊಂಡು ಹೋಗಿ ಒಂದು ಕರೆಕ್ಟ್ ಒಂದು ವಾರ ನೆನೆಸ್ಕೊಂಡು ದಿನ ಪೂಜೆ ಮಾಡಿದರೆ, ದೀಪ ಹಚ್ಚಿದ್ದಾರೆ, ಹೆಸರು ಹೇಳ್ಕೊಂಡು ಹಂಗೆ ಸೇಮ್ ನಾನು ಕೇಳ್ಕೊಂಡಿದ್ದಾರೆ. ಆಯಾ ಬಲವಂತಕ್ಕೆ ತಿರ್ಗಾ ಹೋಗಿ ನೋಡಿದರೆ ನಾರ್ಮಲ್ ಬಂದಿದೆ ಎಲ್ಲ. ಆ ಮಗುಗೆ ಏನೂ ಇಲ್ಲ ಆರಾಮಾಗಿ ಆಪರೇಷನ್ ಬೇಡ, ಏನು ಬೇಡ, ಇಲ್ಲ ಏನು ನನಗೆ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ರಿಪೋರ್ಟ್ ಚೇಂಜ್ ಆಗಿರಬೇಕು ಅಂತ ಅವರು ಎಕ್ಸ್ಕ್ಯೂಸ್ ಕೇಳ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಆ ಯಪ್ಪ ಗಲಾಟೆ ಮಾಡೋದ್ರೆ ಬೇಡ ಅಂತೇಳಿ ಆ ಸ್ಟಾಪ್ ಮಾಡಿಸಿ ಇಲ್ಲಿ ಕರ್ಕೊಂಡ್ಬಂದು ಅರ್ಜೆಂಟಾಗಿ ಅಂತ. ಅವ್ರು ತುಂಬಾ ಜನ, ನಾನು ವೇಟ್ ಮಾಡಿದೆ 2ನೇ ಸರಿ ಬಂದು ಕಳ್ಳ ಇಟ್ಕೊಂಡು ಕಾಲಿಗೆ ಬಿದ್ದು ಆ ಯಪ್ಪ ವಿಡಿಯೋ ಮಾಡ್ತಾ ಇದ್ರು. ಒಂದೇ ಮಾತು ಹೇಳಿದ್ದು, ಸರ್ ನನಗೆ ನೀವು ಬೈದ್ರು ಪರವಾಗಿಲ್ಲ, ನನ್ನ ಮಗು ಉಳಿಸ್ಕೊಟ್ಟಿದ್ದೀರಾ ಅಂತ. ಸುಮ್ಮನೆ ಕೈ ಹಿಡಿದು ಕಾಲಿನ ಹಿಂಗೆ ಅಂದ್ರು. ಎಷ್ಟು ನಡ್ಕೊಂಡು ಹೋಯ್ತು ಮಗು ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು. ನಾವು ಕಾರ್ ಬಿಟ್ಟು ಆ ಮಗು ಒಂದು 1 ಕಿಲೋಮೀಟರ್ ನಡ್ಕೊಂಡು ಹೋದೆ. ನಾವು ಅದೇ ಒಂದು ಗಾಡಿ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಬೆಂಗಳೂರಲ್ಲಿ ಇದ್ದಿತ್ತು, ತಿಪ್ಟೂರಿಗೆ ಹಿಂಗೆ ಅಂತಲೇ ಅಂದರೆ ಸ್ವಂತ ಊರಿಗೆ ಅಂತ ಬಂದಿದ್ವಿ. ನಮಗೂ ಪ್ಲಾನ್ ಇರಲಿಲ್ಲ ಸಡನ್ನಾಗಿ ಗಾಡಿ ತಗೋಬೇಕು ಮಾಡಬೇಕು ಅನ್ನೋದು. ಏನೋ ಒಂದು ಆಫರಿಂದ ಬಂತು ನಮ್ದು ಅಂತ ತಗೋಣಕ್ಕೆ ಓಡಾಡ್ತಿದ್ವಿ. ತುಳಿಯಕ್ಕೆ ನೋಡಿದ್ರು. ದೇವ್ರ ತಾಯಿನ ಒಂದೇ ನೆನೆಸ್ಕೊಂಡಿತ್ತು ನಾನು ನಮ್ಮ ಮನೆಯವ್ರವ ನೆನೆಸ್ಕೊಂಡಾಗಿ ಅಲ್ಲಿಗೆ ಅಷ್ಟಕ್ಕೆ ಆಗೋಯಿತು. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ವಿ, ಎಲ್ಲ ಬಂದಿದ್ವಿ. ಏನೋ ಆ ಕಡೆಯಿಂದ ಸಮಾಚಾರ ಇರಲಿಲ್ಲ. ಲೋನ್ ಪ್ರೊಸೆಸಿಂಗ್ ಮಾಡೋರು ಅರ್ಧಕ್ಕೆ ನಿಂತಿದ್ರು, ಅವ್ರು ಏನೂ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ನಾವಿವತ್ತು ಬರಬೇಕು ಅಂತಲೇ ಬಂದು ಹಣ್ಕಾಯಿ ತಗೊಂಡು ಈ ಕಡೆ ತೋಟದ ದಾರಿಲಿ ಬರ್ತಿದ್ವಿ. ಶೋರೂಮರು ಫೋನ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರು, ನಿಮ್ಮ ಹೆಸರಲ್ಲಿ ಗಾಡಿ ಬುಕ್ ಆಗಿದೆ, ಇವತ್ತು ಲೋನ್ ಪ್ರೊಸೆಸಿಂಗ್ ಆಗಿದೆ, ಹಾಕಿದ್ವಿ, ಮುಂದಿನ ವಾರ ಗಾಡಿ ಕೊಡ್ತೀವಿ, ಕಲರು ಎಲ್ಲ ಬಂದೈತೆ. ನಾವು ಅವಾಗ ಏರನೆ ಕಣ್ಣಲ್ಲಿ ನೀರು ಬಂದಂಗಾಯ್ತು. ಅಂದ್ರೆ ಈಗ ಒಂದು 6 ವರ್ಷ ಆಯ್ತು ಹುಷಾರಿದ್ದಿಲ್ಲ. ನಾನು ಬಂದು ಬಹಳ ಹೊತ್ತು ಕುತ್ಕೊಂಡಿದ್ದಲ್ಲ, ಒಂದು ಹುತ್ತ ಆಯ್ತಲ್ವಾ, ಅಲ್ಲಿ ಕುತ್ಕೊಂಡಿದ್ದೆ. ಅವಾಗಿಂದನೂ ನನಗೆ ಕಾಲೇ ಇದ್ದಿದ್ದಿಲ್ಲ, ಓಡಾಡಕ್ ಕಾಲು ಇದ್ದಿದ್ದಿಲ್ಲ. ಅವಾಗ ಬಂದೆ, ನೋಡಿ ಇದು ಎಷ್ಟು ತಾಳ್ಮೆಗಿಂದ ಕುತ್ಕೊಂಡತಿ ಅಂತ ಬಂದು ಹಿಂಗೆ ಎದ್ರ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ಸಿದೆ. ಕಾಲು ಎದ್ದು ಓಡಾಡಕ್ಕೆ ಬರ್ತಿದ್ದಿಲ್ಲ. ಸರಿನಾ, ಅಲ್ಲಲ್ಲಿದ್ದ ಹೋಗ್ಬೇಕಾದ್ರೆ ನಡ್ಕೊಂಡು ಹೋದೆ ನಾನು. ನೀನೇ ಎದ್ದು 3 ರೌಂಡ್ ಹೊಡಿ ದೇವಸ್ಥಾನ ಅಂದೆ, ನೋಡೋದೆ. ಆಮೇಲೆ ಚೆನ್ನಾಗಾದೆ ನಾನು. ಹಿಂಗೆ ಅದೀನಿ ಅಂದರೆ ನಿಮ್ಮ ಆಶೀರ್ವಾದ.
ಚೆನ್ನಾಗಲ್ಲ ಅಲ್ವಾ? ಖುಷಿ ಪಡೋ ಸಂಗತಿಗಳು ಒಂದ್ಸರಿ. ನೈಟಿಂದ 3 ದಿವಸ ಹೋಗ್ಬೇಕು ಅನ್ಕೊಂಡು ನೆನ್ನೆ ಮೊನ್ನೆ ಬರಲಿಲ್ಲ. ಇವತ್ತು ಹೋಗ್ಲೇಬೇಕಂತ ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿ ಬಾ ಸ್ವಾಮಿ ಇವತ್ತು ಹೋಗ್ಬಿಡು ಅಂತ ಹೇಳಿ ಇವತ್ತು ಏನೇ ಆದ್ರೂ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡು ಬಂದ. ಯಾವ ಏರಿಯಾ ಬೆಂಗಳೂರು ನಿಮ್ದು? ಇಂದಿರಾನಗರ. ರಾಹುಲ್ ರಾಬರ್ಟ್ ಏರಿಯಾ. ನಿಮ್ದೆಲ್ಲ ವಿಡಿಯೋಸ್ ಎಲ್ಲ ನೋಡಿ ಬಹಳ ಇಷ್ಟ ಆಯ್ತು. ನೀವು ಕೊಡೋ ಪ್ರವಚನ ಬಹಳ ತುಂಬಾ ಆರೋಗ್ಯಕರವಾಗಿರುತ್ತೆ. ಈ ಪ್ರವಚನ ಸಾಕು ನಮ್ಮ ಕಾಯಿಲೆ ಹುಷಾರಾಗುತ್ತೆ. ನೀವು ಕೊಡೋ ಪ್ರವಚನನೇ ಸಾಕು ನಮ್ಮ ಕಾಯಿಲೆ ಹುಷಾರಾಗಕ್ಕೆ. ನಮ್ಮಲ್ಲಿ ಏನೇ ತುಂಬಲ ಇದ್ರು ನೀವು ಹೆಲ್ತ್ ಡಿಪಾರ್ಟ್ಮೆಂಟ್, ನಾನು ಹೆಲ್ತ್ ನೀವು ಕೊಡ್ಬೇಕಲ್ಲ, ನಾವೇನ್ ಕೊಡೋದು? ದೇವ್ರು ಕೊಡ್ಬೇಕು. ನಾನು ಕೊಡ್ಬೇಕು ಅಂದ್ರೆ ದೇವ್ರು ಕೊಡ್ಬೇಕು. ಆಯ್ತು, ನೀವು ದೇವ್ರ ಆಶೀರ್ವಾದ ಮಾಡಿದ್ರೆ ನಾನು ಕೊಡಕ್ಕೆ. ನೀವು ಹೆಲ್ತ್ ಇನ್ಸ್ಪೆಕ್ಟರ್, ನೀವು ದೊಡ್ಡ ಮನಸ್ಸಾಗಿದ್ದೀರಾ, ನಿಮ್ಮ ಮನಸ್ಸು ದೊಡ್ಡದು, ಹಂಗಾಗಿ ನೀವು ನನ್ನ ಹೊಗಳ್ತಿದ್ದೀರಾ. ಅದು ಮನಸ್ಸಲ್ಲಿ ದೊಡ್ಡ ಭಾವನೆ ಇದ್ದರು, ದೊಡ್ಡ ಯೋಚನೆ ಇದ್ದರು, ಇನ್ನೊಬ್ಬರ ಬಗ್ಗೆ ಹೊಗಳ್ತಾರೆ. ನೋಡಿದಲ್ಲ, ಒಂದು ಆರೋಗ್ಯಕರವಾದಂತ ನಮ್ಮ ಸಮಾಜಕ್ಕೆ ಏನ್ ಬೇಕು ಸಂದೇಶಗಳನ್ನ ಕೊಡ್ತಾ ಇದ್ದೀರಾ. ನಾನ್ ದೇವರಲ್ಲ, ನಾನು ನಿಮ್ಮಂತ ಮನುಷ್ಯ ಅಂತ ಹೇಳ್ತಾರಲ್ಲ, ಅದು ಬಹಳ ಮುಖ್ಯ. ಖಂಡಿತ ನಾವು ದೇವರಲ್ಲ. ಬಹಳ ಖುಷಿ ಆಯ್ತು. ಒಂದು 6 ವರ್ಷ ಆಯ್ತು ಹುಷಾರಿದ್ದಿಲ್ಲ. ನಾನು ಬಂದು ಬಹಳ ಹೊತ್ತು ಕುತ್ಕೊಂಡಿದ್ದಲ್ಲ, ಒಂದು ಹುತ್ತ ಆಯ್ತಲ್ವಾ, ಅಲ್ಲಿ ಕುತ್ಕೊಂಡಿದ್ದೆ. ಅವಾಗಿಂದನೂ ನನಗೆ ಕಾಲೇ ಇದ್ದಿದ್ದಿಲ್ಲ, ಓಡಾಡಕ್ ಕಾಲಿದ್ದಿದ್ದಿಲ್ಲ. ಅವಾಗ ಬಂದೆ, ನೋಡಿ ಇದು ಎಷ್ಟು ತಾಳ್ಮೆಗಿಂದ ಕುತ್ಕೊಂಡತಿ ಅಂತ ಬಂದು ಹಿಂಗೆ ಇದ್ರ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ಸಿದೆ. ಕಾಲೆದ್ದು ಓಡಾಡಕ್ಕೆ ಬರ್ತಿದ್ದಿಲ್ಲ, ಕೊಟ್ಟು ಕಾರ್ ಮಾಡ್ಕೊಂಡ್ ಬಂದಿದ್ದೆ. ಸರಿನಾ, ಅಲ್ಲಲ್ಲಿದ್ದ ಹೋಗ್ಬೇಕಾದ್ರೆ ನಡ್ಕೊಂಡು ಹೋದೆ ನಾನು. ನೀನೇ ಎದ್ದು 3 ರೌಂಡ್ ಹೊಡಿ ದೇವಸ್ಥಾನ ಅಂದೆ, ನೋಡದೆ. ಆಮೇಲೆ ಚೆನ್ನಾಗಾದೆ ನಾನು. ಹಿಂಗದಿನಿ ಅಂದ್ರೆ ನಿಮ್ಮ ಆಶೀರ್ವಾದ. ನಿಮ್ದು ಆಶೀರ್ವಾದ ಚೆನ್ನಾಗಲ್ಲ ಅಲ್ವಾ? ಖುಷಿ ಪಡೋ ಸಂಗತಿಗಳು ಒಂದ್ಸರಿ. ಒಂದು 4-5 ಸಲ ಆಸ್ಪತ್ರೆಗೆ ಹೋಗಿ ಸಾಕಾಗಿತ್ತಣ್ಣ. 6 ತಿಂಗಳು ಗಟ್ಲೆ ಆದ್ರೂ ಜ್ವರನ ಕಮ್ಮಿ ಆಗ್ತದೆ. ಇಲ್ಲಿ ಮತ್ತೆ ಫೋಟೋದ ಮೊಬೈಲ್ನ ನೋಡಿ ನೀನ ಕಾಪಾಡ್ಕೊಳಕವ, ನೀನ್ ಬಂದು ಸೇವೆ ಮಾಡ್ತಂಗ ಕಸ ಅಂತಾನಿ. ಯಾರ್ಯಾರಿಗೆ ಹೆಂಗ ಚೆನ್ನಾಗಕತಿ ಅಂತಿ, ನನಗೂ ಚೆನ್ನಾಗಾದ್ರೆ ನಾ ಬಂದು ಕಸ ಅಂದೋಕನಿ ಅನ್ಕಂಡೆ. ಅವತ್ತಿನ ಸಟ್ ಕಸನೂ ಅನ್ನೋದು ಚೆನ್ನಾಗದ. ನಿದ್ದೆ ಬರ್ತದಲ್ಲ ನನಗೆ, ದೇವ್ರ ನೆನ್ಸ್ಕೊಂಬಿಟ್ರು ಹಂಗ ತಡದಲ್ಲಿ ಆಕಳಿಗೆ ಬಂದು ನಿದ್ದೆ ಹೋಗ್ಬಿಡೋದಣ್ಣ. ಹಂಗ ಚೆನ್ನಾಗೈತಣ್ಣ. ಒಟ್ಟು ಎಲ್ಲದಕ್ಕಣ್ಣ ಒಂದೇನೋ ಅಡುಗೆ ಮಾಡಿದ್ರೆ ನೆನ್ಸ್ಕೊಂಡ್ರು ಹಂಗ ಚೆನ್ನಾಗದು. ಒಟ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲಕ್ಕೂ ನನಗೆ ಚೆನ್ನಾಗೈತೆ. ಇವತ್ತು ಕಸ ಹೊಡಲ್ಲ ಮಗಳು ನೀನು? ಕಸ ಹೊಡೆದ ತಂಗಿ ಹುಷಾರಾಗಳೆ. ಒಂದ್ಸರಿ ನನ್ನ ತಂಗಿ ಬಾಯಿ ತುಂಬ ಅಣ್ಣ ಅಂತೀಯ, ನೀನು ತಂಗಿ ಆಗ್ಬಿಟ್ಟು ನನಗೆ. ಹಿಂಗೆ ಇನ್ನೊಂದ್ಸರಿ ಹಂಗೆ ಬುದ್ಧಿ ಹೇಳ್ತೀನಿ, ಒಳ್ಳೆ ಸಂಸ್ಕಾರ ಕಲ್ತೀನಿ, ಮಕ್ಕಳು ಹಿಂಗೆ ಬೆಳೆಸು. ಈಗ ನೋಡ್ರಿ ಖುಷಿ ಆಗುತ್ತೆ. ಯಾಕಂದರೆ ಈಗೆಲ್ಲ ಮಕ್ಕಳುಗಳು ಬಂದು ಕಸ ಹೊಡೆಯೋದಿಲ್ಲ, ಮೊಬೈಲಿಕ್ಕೆ ಕೂತ್ಕೊಂತಾರೆ. ಭಾಳ ಖುಷಿ ಆಯ್ತು ನೀನು ನೋಡ್ತೀನಿ ನಿನಗೆ. ಚಿಕ್ಕಪ್ಪನು ಹುಡ್ಕಕ್ಕಂತ ನನಗೆ.